ಶರ್ಟ್ ಉಚ್ಚೋದಿಗೆ ರೈಟ್ ಸೈಡ್ ನಾ ರೈಟ್ ಸೈಡ್ ಇದ್ದೆ, ರೈಟ್ ಸೈಡ್ ನಾನೇ ಮುಟ್ಟಿದ್ದೆ ಫಸ್ಟ್. ನಾನು ಬಿಚ್ಚಾದಿದ್ವಿ, ಹಿಂಗೆ ಬಿಚ್ಚಿದೆ. ಅದು ಒಂಥರ ಎಳ್ಳಿನೂ ಬರೋದ್ರಿ, ಅಷ್ಟು ಹಗರ್ ಬಂದ್ಬಿಡ್ತು ಕೈಯಾಗ. ಹಿಂಗೆ ಮಾಡಿದೆ, ಹಿಂಗೆ ಅಳಗಾಡ್ಬಿಡ್ತು. ನಾನು ಅವಾಗ ಇಲ್ಲಿ ಕೊಂಬ ಮುರ್ಕೊಂಡೈತ್ಲಿ ಹೋರಿ ಅಂತೇಳಿ ಇವ ಆ ಕಡೆದು ಮುಟ್ಟಿದ, ಅಯ್ಯೋ ಈ ಕಡೆದು ಮುರಿದತ್ಲಿ ಅಂತ. ಅವಾಗ ನಮ್ಗೆ ಗೊತ್ತಾಗಿದ್ದು ಕೊಂಬ ಮುರಿದೈತಿ ಅಂತ. ಯಾರಿಗೂ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಅಷ್ಟು. ಹೋರಿ ತಂದಿದ್ದಲ್ಲ, ಹೋರಿ ಹಿಂಗೆ ಆಗ್ತಾ ಇದ್ದವು ಅಂಥೇಳಿ. ಆ ಟೈಮಲ್ಲಿ ಇವು ಹೋರಿ ನಮ್ಗೆ ಬಂದಿದ್ದು. ಮುಕ್ಕಳಾಗ ದಮ್ ಇದ್ರೆ ಹರ್ಕರೆ ಅಂತ ಹೇಳಿ ಹೋರಿ ಹಾಕಿದ್ದು. ಈ ದೇವ್ರು ಓಡ್ಬೇಕು ಅಖಾಡದಾಗ, ಅವತ್ತ ಹೆಸರಾಗದ. ಹೌದೌದು, ಸುಮ್ಮನೆ ಆಗೋದಲ್ಲ. ಇವಾಗ 1500-2000 ಹೋರಿಗಳು ಅದಾವ ನಮ್ಮ ಕಡೆ ಭಾಗದಾಗ. ನಾವ್ ಹೆಸರು ಮಾಡಕ್ ಕಾರಣ ತುಂಬಾ ಜನ ಅದಾರ, ನಾವು ಒಬ್ಬರೇ ಅಲ್ಲ. ಮೇನ್ ಇದು, ಆಮೇಲೆ ನಮ್ಮ ಶ್ರಮ, ಆಮೇಲೆ ನಮ್ ಕೂಡ ಇದ್ದಂತ ಹೋರಿ ಬಳಗ ಏನೈತಲ್ರಿ. ನಾವು ಭಾಳ ವರ್ಷದಿಂದ ನಾವು ಎಲ್ಲಾರು ಕೂಡ ಒಡನಾಡಿ ಇಟ್ಕೊಂಡ್ಬಂದಿವಿ. ಕೋಡಳ್ಯಾಗ ಹೊಯ್ಸಳ ಹೋರಿ ಮಾಲಕ್ ಬೀರಪ್ಪ ಇರ್ಬೋದ್ರಿ. ಫಸ್ಟ್ ಎಲ್ಲಾರ್ಗಿಂತ ಮೊದ್ಲು ಪರ್ಸಣ ಹುಲಿಗೊಬ್ಬ ನಾಯಕ ಹೋರಿ ಐತಲ್ರಿ, ಅವ್ರು ನಮ್ ಭಾಳ ವರ್ಷದಿಂದ ಪರಿಚಯ. ಅದಾದ್ಮ್ಯಾಗ ಬೀರಪ್ಪಣ್ಣ, ಅದಾದ್ಮ್ಯಾಗ ನಮ್ಮ ಹುಡ್ರಿ ಏನು ಈಗ ಮೊದ್ಲು ಹೇಳಿದ್ನಲ್ಲ ನಾವು ನೀಲೇಶ್ ಅವರೆಲ್ಲ ಅಂತ, ಅವ್ರು ಎಲ್ಲಾರ ಶ್ರಮದಿಂದಾನ ಇಷ್ಟ ಹೆಸರು ಮಾಡಕ್ ಸಾಧ್ಯ ಆಗೈತೆ ಹೊರ್ತೀರಿ. ಹಂಗ ನಾ ಹೋರಿ ತಂದೆ, ನಾನು 10 ಲಕ್ಷ ಕೊಡ್ತಂದೇನಿ, 5 ಲಕ್ಷ ಕೊಡ್ತಂದೇನಿ, 50,000 ಕೊಡ್ತಂದೇನಿ, ಅದು ಮ್ಯಾಟ್ರ್ ಆಗೋದಿಲ್ಲ. ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ They call me OG. Original gangster. ನಮಸ್ಕಾರ ಕರ್ನಾಟಕ. ಹೋರಿ ಬಗ್ಗೆ, ಪ್ರತಿಯೊಂದು ಹೋರಿ ಬಗ್ಗೆನೂ ನಾವು ಹೋಗಿ ಇಂಟರ್ವ್ಯೂ ತಗೋತಿದ್ದೀವಿ. ಕೆಲವೊಂದು ಹೋರಿಗಳನ್ನ ಅಂಥ ಹೋರಿಗಳನ್ನ ತಗೋತಿದ್ದೀವಿ, ಬೆಳೆದು ತನ್ನದೇ ಆದಂಥ ಒಂದು ಹೆಸರನ್ನು ಮಾಡ್ಕೊಂಡಿದ್ದಾವೆ ಆಲ್ರೆಡಿ. ಅಂಥ ಹೋರಿಗಳಲ್ಲಿ ಹಾವೇರಿಯ ಅನ್ನದಾತ ಅನ್ನೋ ಒಂದು ಹೋರಿ ಈಗ ತನ್ನದೇ ಆದಂಥ ಒಂದು ಹೆಸರು ಮಾಡಿಕೊಂಡು, ತನ್ನದೇ ಆದಂಥ ಒಂದು ಅಭಿಮಾನಿಗಳ ಸಂಘ ಕಟ್ಕೊಂಡು, ಹಲವಾರು ಗ್ರೂಪ್ಗಳ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಆದಂಥ ಒಂದು ಹೆಸರು ಮಾಡಿಕೊಂಡು, ಇವತ್ತು ಅನ್ನದಾತ ಒಂದು ಹೋರಿ ಯಾವುದೇ ಒಂದು ಅಖಾಡಕ್ಕೆ ಬರ್ತಿದೆ ಅಂತ ಅಂದರೆ ಅಲ್ಲಿ ತನ್ನದೇ ಆದಂಥ ಒಂದು ಅಭಿಮಾನಿಗಳನ್ನು ಹೊಂದ್ಕೊಂಡು ಹಬ್ಬ ಮಾಡಿಕೊಂಡು ಹೀಗೆ ಇನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಆ ಹೋರಿ ಬಗ್ಗೆ ಪ್ರತಿಯೊಬ್ಬರು ಅಖಾಡದಲ್ಲಿ ಹೇಗೆ ಅಂತ ನೋಡಿರ್ತೀರ. ಅಖಾಡದಿಂದ ಹೊರಗೆ ಅಂದರೆ ಮನೆ ಚಟುವಟಿಕೆ ಹೇಗಿರುತ್ತೆ ಹೋರಿದು, ಅಖಾಡದಲ್ಲೂ ಕೂಡ ಹೇಗೆ, ಅಖಾಡದಿಂದ ಹೊರಗೆ ಹೇಗೆ, ಅಖಾಡ ಬಿಡೋಕ್ಕಿಂತ ಮುಂಚೆ ಹೇಗೆ, ಹೋರಿ ಮನೆಗೆ ಹೇಗೆ ಬಂತು, ಹೋರಿ ಮಾಲೀಕರು ಅದ್ರ ಬಗ್ಗೆ ಏನು ಹೇಳ್ತಾರೆ, ಪ್ರತಿಯೊಂದನ್ನು ತಿಳ್ಕೊಂಡು ಹೋಗೋಣ. ಸರ್, ನಿಮ್ಮ ಹೆಸರು ಏನು? ನಮ್ಮ ಹೆಸರು ಗುಡ್ಡಪ್ಪ ಅಂತ ಹೇಳ್ರಿ. ಅನ್ನದಾತ ಹೋರಿ ನಿಮ್ಮ ಮನೆಗೆ ಹೇಗೆ ಬಂತು? ಈಗ ನಾವು ಸುಮಾರು 20-22 ವರ್ಷ ಆಯ್ತು ರೀ ನಾವು ಹಬ್ಬ ಮಾಡತ್ತ. ಆಕಾಶ ಅಂತೇಳಿ ಒಂದು ಹೋರಿ ಇತ್ತು. ಅದಕ್ಕಿಂತ ಬಿಫೋರ್ಸ್ ಎಲ್ಲ ಭಾಳ ಹೋರಿ ಕೊಟ್ಟು ಹಬ್ಬ ಮಾಡಿದ್ದೆ ನಾವು. ಫ್ರೆಂಡ್ಸ್ ಸರ್ಕಲ್ನಲ್ಲಿ ತುಂಬ ಹೋರಿಗಳು ಇದ್ವು. ಅವ್ರ ಕಾಕ, ಚಿಕ್ಕಪ್ಪ, ದೊಡ್ಡಪ್ಪ ಇಂಥವು. ಆಮೇಲೆ ಇವ್ರ ಮಾವರೊಬ್ರು ಮಠ ಬಂದ್ರಲ್ಲ, ಆಕಾಶ ಅಂತ ಒಂದು ಹೋರಿ ಇತ್ತು. ಆ ಹೋರಿ ಜೊತೆಗೆ ಹಬ್ಬ ಮಾಡ್ತಿದ್ವಿ ನಾವು. ಹಬ್ಬ ಮಾಡ್ಕೊಂತ ನಮ್ದೊಂದು ಸರ್ಕಲ್ ಚಲೋ ಇತ್ತು. ನಾವು ಹೋರಿ ಕಟ್ಟೋಣ ಅಂತಂದು ಬಂತು ನಮ್ಮ ತಲೆಯಾಗ. ಅವಾಗ ನಾವು ಹೋರಿ ತರಾಕೈತ್ವಿ. ಹಂಗೆ ಹೋರಿ ತೊಗೊಂಡು ನಾವು ಹೆಂಗೆ ತೊಗೊಂತೀವಿ ಎಲ್ಲ ಅಷ್ಟೇನು ಕ್ಲಿಕ್ ಆಗಿಲ್ಲ ಯಾವ ಹೋರಿಗಳು. ಎವರೇಜಾಗಿ ಹಬ್ಬ ಮಾಡವು. ಆಮೇಲೆ ಹಂಗೆ ಮಾಡ್ಕೊಂಡು ಲಾಸ್ಟಿಗೆ ಚೌಡೇಶ್ವರಿ ಅಂತೇಳಿ ಒಂದು ಹೋರಿ ತೊಗೊಂಡ್ವಿ ನಾವು. ಆ ಹೋರಿ ತೊಗೊಂಡ್ಮೇಲೆ ಅದು ಚೆನ್ನಾಗಿ ಕ್ಲಿಕ್ ಆಯ್ತು ನಮ್ಮ ಕಡೆ, ಒಳ್ಳೆ ಹಬ್ಬ ಮಾಡ್ತು. ಅದಾದಮೇಲೆ ಅದನ್ನು ಮಾರಿದ್ವಿ ನಾವು ಅನಿವಾರ್ಯ ಕಾರಣದಿಂದ. ಅಂದರೆ ಎತ್ತಿಗೆ ಮನೆ ಕಟ್ಸ್ತಾ ಇದ್ವಿ, ಅದು ಅಮೌಂಟ್ ಶಾರ್ಟೇಜ್ ಬಿತ್ತು. ಸುಮಾರು ಹತ್ರ ಕೇಳಿದ್ವಿ ಯಾರು ಆ ಟೈಮಲ್ಲಿ. ಅದರಲ್ಲಿ ಕೊರೋನಾ ಇದು 2000 ನೋಟ್ ಬ್ಯಾನ್ ಆಗಿದ್ದ ಟೈಮಲ್ಲಿ ಅದು. ಅವಾಗ ದುಡ್ಡಿನ ಸಮಸ್ಯೆನೂ ಭಾಳ ಇತ್ತು, ಯಾರ ಕಡೆ ದುಡ್ಡು ಸಿಗಲಿಲ್ಲ. ಆ ಟೈಮಲ್ಲಿ ಒಂದು ಹಂಗೆ ದಿಢೀರಂತ ಒಂದು ವ್ಯಾಪಾರ ಬಂತು. ಕೊಡ್ಬೇಕಂತಾನೆ ಇದ್ದಿಲ್ಲ. ಇವತ್ತು ನಿನ್ನೆ ಅಂತ ಹೇಳಿದ್ದವ್ರಿಗೆ, ಯಾವ್ದಾರ ವ್ಯಾಪಾರ ಇದ್ರೆ ನೋಡ್ರಿ ಕೊಟ್ಬಿಡ್ತೀನಿ ಅಂತೇಳಿ. ಬೆಳಗ್ಗೆ ಹೇಳ್ತಿ ಕರ್ಕೊಂಬಂದಿರಿ ಯಾವ ಗಿರಾಕಿನ. ಅದು ಹಂಗೆ ತಾಬಿಡ್ದು ವ್ಯಾಪಾರನ ಮುಗಿದ್ಬಿಡ್ತೀನಿ. ನಾವು ಮಲಗಿದ್ವಿ ಆ ಟೈಮಲ್ಲೇ ಕರ್ಕೊಂಬಂದಿದ್ರು ಅವ್ರು. ಫೋನ್ ಹಚ್ಚಿದ್ರೆ ಹಿಂಗೆ ಬಂದೆ ಮತ್ತು ಹೋರಿ ಕೊಡ್ತೀನಿ ಅಂದಿರಲ್ಲ ಅಂತೇಳಿ ಬಂದ್ವಿ. ಹಂಗೆ ತಾಬಿಡ್ದು ವ್ಯಾಪಾರನ ಆತು ಕೊಟ್ವಿ. ಅದು ಕೊಟ್ಟು ಒಂದು ಎತ್ತಿನ ಮನೆಯೆಲ್ಲ ಕಟ್ಸಿದ್ವಿ ಅಲ್ಲಿ ಹಾವೇರಿಲಿ. ಕಟ್ಸಿದಾದ್ಮೇಲೆ ಹೋರಿ ತರಬೇಕು ಅಂಥೇಳಿ ಒಂದು ಸಣ್ಣದೊಂದು ಗಿಡ್ಡ ಇತ್ತು ನಮ್ಮ ಕಡೆ, ಡಾಕು ಅಂಥೇಳಿ. ಹೋರಿ ತರಬೇಕಂತೇಳಿ ಇದು ಮಾಡಿದ್ವಿ. ಆಮೇಲೆ ಹುಡ್ರು ನಾವು ದುಡ್ಡು ಇಲ್ಲದಕ್ಕೆ ನಾವು ಡಿಲೇ ಮಾಡಿದ್ವಿ, ತರದು ಬೇಡ ಹೋಲಿ ಅಂಥೇಳಿ. ಹುಡ್ರು ಇಲ್ಲ ಹೋರಿ ತೊಂಬರಿ ಅಂತ ನಮ್ಮ ಹುಡ್ರಲ್ಲ, ನಮ್ಮ ಜೂನಿಯರ್ಸ್ ಎಲ್ಲ ಹುಡ್ರು ತೊಂಬರಿ ಅಂತ ಭಾಳ ಗಂಟೆ ಬಿದ್ದರೆ. ಅವಾಗ ಹಂಗೆ ಹುಡುಕ್ತಾ ಇದ್ವಿ ಹೋರಿನ. ಹುಡುಕ್ತಾ ಇರ್ಬೇಕಾದ್ರೆ ಕಬ್ಬೂರ್ದು 2ನೇ ಹಟ್ಟಿ ಹಬ್ಬ ಆಗುತ್ತೆ ರೀ. ಆವತ್ತಿನ ದಿವಸ ನಾನು ಶಾಪಿಗೆ ಹೊಂಟಿದ್ದೆ. ನಾಷ್ಟ ಮಾಡಿದ್ರ ಅಂತಂತೇಳಿ ಅಲ್ಲಿ ಒಂದು ಹೋಟೆಲ್ಗೆ ಹೋದೆ. ಅಲ್ಲೇ ಕೋಟಿಗೊಬ್ಬ ಹೋರಿ ಇದೆ ಅಲ್ರಿ ಇವಾಗ, ರಾಜು ಅಂಥೇಳಿ. ಅವರು ಅಲ್ಲೇ ನಾಷ್ಟ ಮಾಡ್ತಾಯಿದ್ರು. ಅವಾಗ ನಾನು ಮಾತಾಡ್ಸಿದ್ದೆ ಅವನಿಗೆ. ಆದರೆ ನಾವು ತಮಿಳ್ನಾಡಿಗೆ ಹೋಗಿದ್ವಿ ಅವಾಗ. ಹೋರಿ ಒಂದು ರೌಂಡ್ ಒಂದು 20 ಹೋರಿ ನೋಡ್ಕೊಂಡು ಬಂದಿದ್ವಿ. ಅವ್ನು ಅದ್ರ ಬಗ್ಗೆ ಕೇಳ್ದ, ತಮಿಳ್ನಾಡಿಗೆ ಹೋಗಿದ್ರಲ್ಲ ಏನಾಯ್ತು ಹೋರಿ ತರಾಕ ಅಂತೇಳಿ. ಇಲ್ಲ ಯಾವ ಇದಾಗಿಲ್ಲ, ನಮ್ಗೆ ಸೆಟ್ ಆಗಿಲ್ಲ, ಹಂಗಾಗಿ ಯಾವ ತಂದಿಲ್ಲ, ನೋಡಿ ಬಂದಿದ್ದೇವೆ. 1-2 ಕೇಳಿದೇವಿ, ರೇಟ್ ಭಾಳ ಹೇಳಿದ್ರೆ ಹಂಗಾಗಿ ಬಿಟ್ಟು ಬಂದಿವಿ ಅಂಥೇಳಿ.
ಅವಾಗ ಅವನು ಇದ್ರ ಬಗ್ಗೆ ಒಂದು ಸುಳು ಕೊಟ್ಟ. ಏನಂತ, ಇಲ್ಲ ಒಂದು ಹೋರಿ ಐತಿ ತಮಿಳ್ನಾಡಲ್ಲೇ ಹೊಸೂರ್ ಹತ್ರ, ಆ ಹೋರಿ ಕೊಡ್ತಾರಂತೆ, ಭಾರಿ ಐತಿ ಹೋರಿ, 3 ಹಬ್ಬ ಗ್ಯಾರಂಟಿ ಕೊಡ್ತಾರ ಅಂತೇಳಿ. ನಾನು ಅವಾಗ ಏನು ಮಾಡಿದೆ, ಹಬ್ಬ ಗ್ಯಾರಂಟಿ ಕೊಡೋದೇ ದೊಡ್ಡದು. ಹೌದೌದು. ಅದರಲ್ಲಿ 3 ಹಬ್ಬ ಗ್ಯಾರಂಟಿ ಕೊಡ್ತಾನೆ ಅಂತಂದ್ರೆ ಅದೇ ಹೆಂಗಿರ್ಬೇಕು ಹೋರಿ ಅಂದೆ ನಾನು. ಇಲ್ಲ, ಸಿಕ್ಕಾಪಟ್ಟೆ ಕಾಡೈತಂತೆ. ಆ ಹೋರಿಗೆ ಎಷ್ಟೋ ಮಂದಿ ವ್ಯಾಪಾರಕ್ಕೆ ಹೋಗಿ ವಾಪಸ್ ಬಂದಿದ್ದಾರೆ, ಯಾರ ಕಡೆಯಿಂದ ಆಗಿಲ್ಲ ತಗೋಣಕ, ಯಾಕಂದ್ರೆ ಅಷ್ಟು ರ್ಯಾಶ್ ಐತಂತದು. ನೀವು ಒಂದ್ಸರಿ ಟ್ರೈ ಮಾಡ್ರಿ ಅಂತಂದು. ಅನ್ನೋದಿಗೆ ಯಾರನ್ನ ಹಿಡಿದ್ರೆ ಸಿಗ್ಬೋದು ಹೋರಿ ಅದು ಅಂತಂದೆ. ನಿನ್ನ ಕಡೆ ಏನಾರ ಹೋಯ್ದಾವ ಅನ್ನೋದು. ನನ್ನ ಕಡೆ ಒಂದು ಫೋಟೋ ಐತೆ ಅಂತ ಫೋಟೋ ತೋರಿಸಿದ. ಅದು ಫೋಟೋ ತೋರಿಸಿದ, ಅದು ಸರಿ ಇದ್ದಿದ್ದಿಲ್ಲ ಫೋಟೋ. ಇಲ್ಲ, ಕೊಡಳಿ ಗರಡ ಹೋರಿದೆ ಅಲ್ರಿ ಇವಾಗ, ಕುಮಾರ ಅಂಥೇಳಿ, ಅವನಿಗೆ ಕಾಂಟ್ಯಾಕ್ಟ್ ಐತದ, ಅವನಿಗೆ ಫೋನ್ ಮಾಡಿರಿ ಅಂತ ಹೇಳಿದ್ರು. ಅವನು ಆಯ್ತು ಅಂಥೇಳಿ ಶಾಪಿಗೆ ಬಂದು ಶಾಪಲ್ಲಿ ಕೂತ್ಕೊಂಡೆ ನಾನು. ಶಾಪಲ್ಲಿ ಕೂತ್ಕೊಂಡು ಕುಮಾರ ನಂಬರ್ ಹುಡ್ಕ ಅಂತ ಬಂದೆ. ನಮ್ಮ ದೋಸ್ತಿದಾನೊಬ್ಬ ಬೆಳಗಲ್ ಮಂಜು ಅಂಥೇಳಿ, ಅವನ ಹತ್ರ ಅವ್ನ ನಂಬರ್ ಕೇಳಿದೆ. ಆಯ್ತು ದೋಸ್ತ ಅಂತ ಅವ್ನು ಕಳಿಸಿದ. ಆ ನಂಬರ್ ಕಳಿಸಿದ. ಆ ನಂಬರ್ ಹೊಡೆದೆ ನಾನು. ನನ್ನಲ್ಲಿ ಸೇವ್ ಇತ್ತದು. ನಾನು ಗರಡ ಅಂತ ಸೇವ್ ಮಾಡಿದ್ದೆ, ಕುಮಾರ್ ಅಂತ ಸೇವ್ ಮಾಡಿದ್ದಿಲ್ಲ. ಸೇವ್ ಇತ್ತು. ಹಚ್ಚಿದೆ ಅವನಿಗೆ ಫೋನ್, ಕುಮಾರಿಗೆ ಫೋನ್ ಹಚ್ಚಿ, ಇಲ್ಲ ಹಿಂಗೆ ರಾಜು ಹೇಳ್ದ ಒಂದು ಹೋರಿ ಐತೆ ಅಂತ ತಮಿಳ್ನಾಡಾಗ, ಆ ಹೋರಿ ನಮ್ಗೆ ಕೊಡಿಸು ಅಂಥೇಳಿ. ಅವನೇನಂದ, ಇಲ್ಲಣ್ಣ ಐತಿ ಹೋರಿ, ಸಿಕ್ಕಾಪಟ್ಟ ಕಾಡೈತಿ, ಸ್ವಲ್ಪ ಸೈಜ್ ಕಮ್ಮಿ, ಆ ಹೋರಿ ಬೇಕಾದ್ರೆ ತೊಗೋಬೋದು ನೀವು, ಭಾಳ ಕಾಡೈತಿ ಹೋರಿ ಅಂತಂದ್ರೆ. ಆಯ್ತು, ಸ್ವಲ್ಪ ಫೋಟೋ ಗಿಡ ಇದ್ರು ಬಿಡು ಅಂತಂದೆ. ಆಯ್ತಣ್ಣ, ನನ್ನ ಕಡೆ ಒಂದೇ ಫೋಟೋ ಐತಿ ಅಂಥೇಳಿ ಅವ್ನು ಬಿಟ್ಟ. ಬಿಟ್ಬಿಟ್ಲೆ ವ್ಯಾಪಾರ ನಡೆಸಿದ್ವಿ ರೀ. ವ್ಯಾಪಾರ ಚಲೋ ಆಯ್ತು, ನಮ್ಗೆ ಇಷ್ಟ ಆಯ್ತು ಹೋರಿ, ವ್ಯಾಪಾರ ಚಲೋ ಆಯ್ತು. ಅವನೇನದ, ಇಲ್ಲಣ್ಣ ನನ್ಗೆ ಒಬ್ಬ ಕಡೆದ ಬೇಡ, ವಾಸನ್ ಕರಬಸ್ಸು ಅಂತೇಳಿ ವಾಸನ್ ಬ್ರಹ್ಮ ಹೋರಿ ಕರಬಸ್ಸು ಅಂತೇಳಿ ಅವ್ನು ಕೂಡ ಅವ್ನು ಭಾಳ ಕಾಂಟ್ಯಾಕ್ಟ್ ಚಲೋ ಇದಾನ ನನ್ಕಿಂತನೂ. ಅವನು ನಾನು ಸೇರೆ ಮಾಡ್ತೇವೆ ವ್ಯಾಪಾರ ಅಂತೇಳಿ ಅವನು ಸೇರಿ ವ್ಯಾಪಾರ ಮಾಡಿಕೊಟ್ಟಿದ್ದು ಹೋರಿದು. ಅವಾಗ ಒಂದು ವಿಡಿಯೋ ಇದ್ದಿದ್ದಿಲ್ಲ, ಒಂದೇ ಒಂದು ಫೋಟೋ ರೀ. ಆಮೇಲೆ ನಾವು ಅವ್ರ ಕಡೆ ಇದ್ದಿದ್ದು, ನಾವು ತೊಗೊಂತೇವೆ ಅಂದಮೇಲೆ ಅವರು ಏನೋ ಅಜ್ಜರ್ ಅವರು ಇದ್ದದ್ದು, ಯಜಮಾನ್ರ ಕಡೆ ಇದ್ದಿದ್ದು ಅವ್ರಿ. ಅವ್ರ ಕಡೆ ಒಂದು ಕೀಪ್ಯಾಡ್ ಫೋನ್ ಇತ್ತಂತೆ. ಅವ್ರು ಒಂದು 4 ದಿವಸದ ಮೇಲೆ ಯಾರೋ ಅವ್ರ ಮೊಮ್ಮಗನ ಕರೆಸಿ ಫೋಟೋ ಹೊಡೆದು ಒಂದು 2 ಫೋಟೋ ಹಾಕಿದ್ರು. ಮತ್ತೆ ಅಷ್ಟು ಬಿಟ್ಟರೆ ಇದ್ರದ್ದು ಒಂದು ವಿಡಿಯೋ ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ. ಹಬ್ಬ ಗ್ಯಾರಂಟಿ ಕೊಡ್ತಾರೆ ಅಂದ್ಮ್ಯಾಗ ಅದೊಂದು ಕಾರಣಕ್ಕೆ ತೊಗೊಂಡಿದ್ದು ನಾವು. ಏನಾರು ಯಾಕೆ ಅಲ್ಲಿ ಅದು ತೊಗೊಂಡ ಅಂತ ತೊಗೊಂಡಿವ್ರಿ. ಈಗ ಅಲ್ಲಿಂದ ತೊಗೊಂಬಂದ್ರಿ ಅಲ್ವಾ ಸರ್, ಈಗ ಹಬ್ಬಗೆ ನಿಮಗೆ ಗೊತ್ತಿಲ್ಲ, ಅವ್ರು ಗ್ಯಾರಂಟಿ ಕೊಡ್ತಾರೆ, ಓಕೆ. ಅಲ್ಲಿಂದ ತೊಗೊಂಬಂದು ಯಾವುದೋ ಒಂದು ಹಬ್ಬಕ್ಕೆ ಹಾಕಿರ್ತೀರ, ಅವಾಗ ನಿಮ್ಗೆ ಏನು ಅನಿಸ್ತು, ಹಬ್ಬ ಚೆನ್ನಾಗಿ ಮಾಡ್ತಾ ಅಥವಾ ಈಗ ಅವ್ರು ಅಲ್ಲಿಂದ ಬಂತ್ರಿ ಹೋರಿ ಇಳಿಸ್ಕೊಂಡ್ವಿ. ಇಳಿಸ್ಕೊಂಡು ನಾವು ಸ್ಟೇಟ್ ಲೆವೆಲ್ದು ಚಾಂಪಿಯನ್ಶಿಪ್ ಇದು ಕಬಡ್ಡಿ ನಡೆಸಿದ್ವಿ ನಾವು. ಅದು ಆರ್ಗನೈಸ್ ಮಾಡಿದ್ವಿ. ಅದೊಂದು ಇದರಲ್ಲಿ ಇದ್ದೆ ನಾನು. ಇವ್ರಿಗೆಲ್ಲ ಹೇಳಿದೆ ಚಿಕ್ಕ ಬಾಸರ ಹಬ್ಬ ಅಲನ್ಸ್ ಆಗಿತ್ತು ಅವಾಗ. ಚಿಕ್ಕ ಬಾಸರ ಹಬ್ಬ ಅಲನ್ಸ್ ಆಗಿತ್ತು. ನಮ್ಮ ಹುಡುಗರಿಗೆಲ್ಲ ಹೇಳಿದೆ, ಇಲ್ಲ ಹೋರಿ ಹಾಕೊಂಡು ಹೋರಿ. ಅವಾಗ ಏನಿಲ್ಲ, ಜೂಲ ಇಲ್ಲ, ಏನಿಲ್ಲ, ಹೆಂಗೆ ಬಂದಿತ್ತು ಹಂಗೆ ಇತ್ತು. ನಮ್ಮ ಮನೇಲಿ 4 ದಿವಸ ನಮ್ಮನ್ನು ಹಿಡಿಸ್ಕೊಟ್ಟಿಲ್ಲ ಅದು. ಅಲ್ಲಿ ಎತ್ತಿನ ಮನೆ ಒಳಗಡೆನೂ ಕಟ್ಟಿಲ್ಲ ನಾವು, ಜಾಲಿಗೆ ಕಟ್ಟಿದ್ವಿ. ಅಷ್ಟು ರ್ಯಾಶ್ ಇತ್ತು. ಅವತ್ತು ಇಲ್ಲ ಚಿಕ್ಕ ಬಾಸರ ಹಬ್ಬಕ್ಕೆ ಹಾಕನು ಹೋಗೋಣ ನಡಿ ಅಂದ್ರೆ, ಇಲ್ಲಪ್ಪ ಫೈನಲ್ ಐತಿ ಇವತ್ತು, ನನಗೆ ಆಗೋದಿಲ್ಲ ಅವತ್ತು ಬರಾಕ, ನೀವು ಹೋಗ್ರಿ ಮಾಡ್ಕೊಂಬರ್ರಿ ಅಂತ ಹೇಳಿ ನಮ್ಮ ಹಳೆ ಚೌಡೇಶ್ವರದ ಜೂಲ ಚಟ್ಟು ಗಿಟ್ಟೆಲ್ಲ ಅದ್ರದ್ದೇ ಹಾಕಿತ್ತು ಇದಕ್ಕೆ. ಅದು ಕೂತಿದ್ದಿಲ್ಲ, ಹಂಗೆ ಸುಮ್ಮನೆ ಬ್ಯಾಲೆನ್ಸಿಗೆ ಕಟ್ಟಿ ಬಿಟ್ಟಿದ್ದು. ಹುಡ್ರು ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಫೋನ್ ಮಾಡಿದ್ರು ನಂಗೆ, ಇಲ್ಲ ಹೋರಿ ಇರಲಿ. ಯಾಕ ಅಂದೆ, ಇಲ್ಲ ಹೋರಿ ಇರಲಿ, ಅದು ಬೇರೆ ಲೆವೆಲ್ಗೆ ಐತಿ ಹೋರಿ ಇರಲಿ ಅಂತ ಅವತ್ತ ಹೇಳಿದ್ರಿ ಎಲ್ಲರೂ. ಪ್ರತಿಯೊಬ್ಬರದ್ದು ಒಪಿನಿಯನ್ ಅದಾಗಿತ್ತು. ಇಲ್ಲ ಬೇರೆ ಲೆವೆಲ್ಗೆ ಐತಿ ಹೋರಿ ಇರಲಿ ಹೋರಿ. ಅದೇ ಹೆಂಗೆ ಹೇಳತ್ತೀರಿ ನೀವು, ಒಂದು ಇನ್ನೂ ಎಷ್ಟು ರೌಂಡ್ ಬಿಟ್ರಿ ಅಂದೆ, 1 ರೌಂಡ್ ಬಿಟ್ಟೇವೆ ಅಂದ್ರೆ 1 ರೌಂಡ್ ಬಿಟ್ಟು ಹೆಂಗೆ ಹೇಳತ್ತೀರಿ ನೀವು ಅಂದ್ರೆ, ಇಲ್ಲ ಅದ್ರದ್ದು ನೀನು ನೋಡಿಬಿಟ್ರೆ ನೀನು ನಮ್ಗಿಂತ ಜಾಸ್ತಿ ಹೇಳ್ತಿದ್ದೀನಿ, ನೀನು ಆ ರೇಂಜ್ಗೆ ಐತೆ ಹೋರಿ. ಸದ್ಯ ಇಲ್ಲಿ ನಾವು ನೋಡ್ದಂಗೆ ಈ ರೇಂಜ್ ಇದು ಮಾಡಿದ್ದು, ಗೇಟ್ ಒಳಗಡೆ ಹೋಗೋಬೇಕಾರೆ ಇದು ಮಾಡಿದ್ದು ನೋಡಿದ್ರೆ ಇದು ಬೇರೆ ರೇಂಜಿಗೆ ಹೋಗತ್ತೆ ಹೋರಿ ಅಂತೇಳಿ. ನಾನೇಂದೆ, ಅವಸರ ಮಾಡಕ್ಕೆ ಹೋಗ್ಬೇಡ್ರಿ, ಅವ 3 ಹಬ್ಬ ಗ್ಯಾರಂಟಿ ಕೊಟ್ಟಾನ, ಇನ್ನೊಂದು ಹಬ್ಬ ಮಾಡ್ಕೊಂಡ್ರಿ, ನೀವು ಹೊರಿ ಹಿಡ್ಕೊಂಬರ್ರಿ ಅಂತ ಅಂದೆ. ಅಲ್ಲಿ ಹೊರಗೆ ಹೋಗಿತ್ತಂದ್ರೆ ಹಿಡ್ಕೊಂಡು ಬಂದು ಹೋಗಿ ಕುತ್ಕೊಂಡು ಅವತ್ತೇ ನಮ್ದು ಟೂರ್ನಮೆಂಟ್ ಎಲ್ಲ ಮುಗೀತು. ಮಾರನೇ ದಿವಸನೇ ಚಟ್ ಮಾಡಿಸಿದ್ವಿ ಇದಕ್ಕೆ. ನಾವೇ ಕುತ್ಕೊಂಡು 12 ಬಾರಿಲಿ ಅದಕ್ಕೆ ಫಸ್ಟ್ ನಾವು ಚಟ್ ಮಾಡಿಸಿದ್ದು. ಯಾರು ಮಾಡ್ಸ್ಯಾರೆಲ್ಲ ಗೊತ್ತಿಲ್ಲ, ನಾವು ಮಾತ್ರ ಅದಕ್ಕೆ ಅದು ಇರೋದು ನೋಡಿ 12 ಬಾರಿಲಿ ಮಾಡಿಸಿದ್ವಿ ನಾವು ಚಟ್. ಗನ್ ತೊಗೊಂಡು ನೋಡಿದ್ರೆ ಬೆಂಡ್ ಹಾಕಿದ್ದಿಲ್ಲ, ರಾಡ್ ಈ ಸಣ್ಣದ ಸುತ್ತಿಗೆ ಬರ್ತದಲ್ಲ ನೋಡಿದ್ರೆ ಹಾಕಿದ್ದಿಲ್ಲ, ದೊಡ್ಡ ಗನ್ ಬರ್ತೈತಿ ಬಾರ್ ಬಿಲ್ಡಿಂಗ್ ಕೆಲಸ ಮಾಡಲ್ಲ ಅಂತ ತೊಗೊಂಡು ಹೊಡಿತಿದ್ವಿ ಅದಕ್ಕೆ. ಆವಾಗ ಬೆಂಡ್ ಆಗೋದು ಅಂತ ಬಾರ್ಲಿ ಒಂದು ಚಟ್ ಮಾಡಿಸಿದ್ವಿ ಅದಕ್ಕೆ. ಅದು ಹೆಂಗಿತ್ತಂದ್ರೆ ಕಟ್ಟಕ್ಕೆ ಹರಸಾಹಸ ಮಾಡ್ತಿದ್ವಿ, ಆ ನಮ್ಗೆ ತಿರ್ಪಾ ಇರ್ತದ. ಅಲ್ಲಿಂದ ದೇಗೇರಿ ಹಬ್ಬ ಆಯ್ತು. ಅಲ್ಲಿಂದ 5 ದಿವಸಕ್ಕೆ ಚಿಕ್ಕ ಬಾಸರಾಗಿ 1 ವಾರಕ್ಕೇನೆ ಇತ್ತು ದೇಗೇರಿ ಹಬ್ಬ. ಅಲ್ಲಿ ಬಿಟ್ವಿ. ಹೆಂಗೆ ಚಟ್ ಕಟ್ಟಿದ್ವಲ್ಲ, ಚಟ್ ಗಿಟ್ ಎಲ್ಲ ಕಟ್ಟಿ, ಚಟ್ ಗಿಟ್ ಪಿಪಿ ಗಿಪ್ ಎಲ್ಲ ಕಟ್ಟಿ ಹೆಂಗೆ ಬಿಡ್ತೇವೆ ಹಂಗೆ ರೇಜ್ ಆಗದ್ರಿ. ಫಸ್ಟ್ ರೌಂಡ್ ಬಿಟ್ವಿ, ಭಾರಿ ಹೊತ್ತು. ಆಮೇಲೆ ಚಟ್ ಭಾಳ ಹಿಂದೆ ಮಾಡಿದ್ವಿ, ಉಚ್ಚಿ
ಟಾಟಾ ಏಸಿಗೆ ಹಾಕಿ 8 ಜನ ಸೇರಿ ಜಗ್ಗಿವಿ ಅದನ್ನ ಟಾಟಾ ಏಸಿನ ಶೇಕ್ ಆಗೋದು ಆಮೇಲೆ ಟಾಟಾ ಏಸಿ ಮ್ಯಾಗ ಜನ ಹತ್ತಿಸಿ ಆಮೇಲೆ ಜಗ್ಗಿದ್ವಿ ಆಮೇಲೆ ಮುಂದೆ ಬಂದು ಸೆಟ್ ಮತ್ತೊಂದು ರೌಂಡ್ ಬಿಟ್ವಿ ಫಸ್ಟ್ ರೌಂಡ್ಗಿಂತನೂ ಸ್ಟಾಪ್ ಹೋತು ಮತ್ತೆ ಹುಚ್ಚಿದ್ವಿ ಇನ್ನೂ ಭಾಳ ಇದಾಗಿತ್ತು ಜಟ್ ಮತ್ತೆ ಸೀದಾ ಮಾಡಿದ್ವಿ ಅದು ಸೀದಾ ಮಾಡಿ 3 ರೌಂಡ್ ಬಿಟ್ವಿ ಎಲ್ಲರೂ ಏನು ಹೋಗತಿ ಎಲ್ಲರ ಬಾಯಾಗ ಅವತ್ತು ಹೋರಿ ಹೆಸರಾಯ್ತು ಅಲ್ಲಿಗೆ ಅವನು ಇಲ್ಲ ನಾ ರೇಟ್ ಕೊಡೋದು ನಿಮ್ಗೆ ಬೇಕಾದ್ರೆ ಇಟ್ಕರಿ ಬೇಡ ಅಂದ್ರೆ ಬೇಡ ಅಂತ ಹೇಳಿದ ಅವ್ನು ರಾಜಕರ ಪಾಪ ಒಂದೇನು ತಪ್ಪಲ್ಲ ರಾಜಕಾರಣ ನಮ್ಗೆ ಹೋರಿ ಕೊಟ್ಟವನು ಸರಿ ನಮ್ಗೆ ಇಷ್ಟ ಆಗಿತ್ತು ಅವ್ನಿಗೆ ದುಡ್ಡೆಲ್ಲ ಹಾಕಿದ್ವಿ ನಾವು ಆಲ್ರೆಡಿ ₹1 ಬ್ಯಾಲೆನ್ಸ್ ಇಲ್ದಾನೆ ಹೋರಿ ಬಂದಿದ್ದು ನಮ್ಗೆ ಇನ್ನು ಅದ್ರ ಹಬ್ಬ ನೋಡಿಲ್ಲ ಏನಿಲ್ಲ ಅವ್ಗೆ 1,10,000 ಪೂರ ಅಮೌಂಟ್ ಹಾಕಿದ್ವಿ ಅವ ರಾತ್ರಿ ಅವತ್ತು ಮಳಿ ಶನಿವಾರ ದಿವಸ ಬ್ಯಾಂಕ್ ಬಂದಾಗಿದ್ವು ಎಲ್ಲ ಬಂದಾಗಿದ್ವು ನಮ್ಮ ಕಡೆ ಮಳೆ ಇದ್ದಿಲ್ಲ ಅಲ್ಲಿ ಫುಲ್ ಮಳೆ ಇತ್ತಂತ ಇಲ್ಲೇ ಮಾಡಾಗಿತ್ತು ಅಷ್ಟೇ ಅವನಿಗೆ ರೊಕ್ಕ ಪೂರ ಹಾಕಿದೀವಿ ದುಡ್ಡೇ ಬಂದಿಲ್ಲ ಅಂದ್ಬಿಟ್ಟು ಅವನು ಒಂದು ಶನಿವಾರ ದಿವಸ ಅದು ನಾವು ದುಡ್ಡು ಹಾಕಿದ್ದೆ ಅವನಿಗೆ ಬ್ಯಾಂಕ್ ಎಲ್ಲ ಬಂದಿದ್ವು ನಮಗೂ ದುಡ್ಡು ಅಡ್ಜಸ್ಟ್ ಆಗಿದ್ದಿಲ್ಲ ಅವನ ಅಣ್ಣ ಊರಿಗೆ ಬೇಕು ಬೇಡ ಹೇಳ್ರಿ ಬೇರೆ ವ್ಯಾಪಾರ ಬರತ್ತವು ನಾನು ನೀವು ಬೇಡ ಅಂದ್ರೆ ನಾನು ಬೇರೆ ಕೊಡ್ತೇನೆ ಅಂತ ಇಲ್ಲ ಇವತ್ತು ದುಡ್ಡು ಹಾಕ್ತೇವೆ ಅಂತೇಳಿ ATM ಥ್ರೂ 10,000 20,000 ATM ಥ್ರೂ ಹಾಕಿದ್ವಿ ಅವ್ನಿಗೆ ಫೋನ್ ಮಾಡಿ ದುಡ್ಡೆಲ್ಲ ಹಾಕಿದ್ವಿ ನೋಡಿ ಅಂತೇಳಿ ಅವ್ನು ದುಡ್ಡೇ ಬಂದಿಲ್ಲ ಅಂದ್ಬಿಟ್ಟ ಅದೊಂದು ಟೆನ್ಷನ್ ನಮ್ಗೆ ಏನಪ್ಪ ದುಡ್ಡ ಬಂದಿಲ್ಲ ಅಂತಂದಲ್ಲ ಅಂತೇಳಿ ಮತ್ತೆ ಕುಮಾರ್ಗೆ ಫೋನ್ ಮಾಡಿದೆ ಅಣ್ಣ ನೋಡಂತಡಿ ಅಲ್ಲಿ ಮಳಿ ಇತ್ತಂತ ಸರ್ವರ್ ಏನಾರು ಇದಿರ್ಬೇಕು ನೋಡೋಣ ಬೆಳಗ್ಗೆ ಮಟ ನೋಡೋಣ ಅಂತೇಳಿ ಬೆಳಗ್ಗೆ ಎದ್ಗುಟ್ಲೆ ಕುಮಾರ್ ಸಿಕ್ಕ ಇಲ್ಲೇ LIC ಆಫೀಸ್ ಹತ್ರ ಇದ್ದ ನಾಷ್ಟ ಮಾಡ್ತಾ ಇದ್ದ ಅವನು ನಾನು ನಾಷ್ಟ ಮಾಡಕ್ಕೆ ಹೋಗಿದ್ದೆ ಸಿಕ್ಕ ಇಲ್ಲಣ್ಣ ದುಡ್ಡು ಬಂದೈತಂತ ಹೋರಿ ಇವತ್ತು ರಾತ್ರಿ ಹೇರಿಸ್ತಾನಂತ ಸರಿ ಬಿಡ ಅಂತ ಬಂದಾಗ ಇಳಿಸ್ಕೊಳತಿಗೆ ನಮ್ಮ ಹುಡುಗರಿಗೆ ತುಂಬ ಇಷ್ಟ ಆಯ್ತು ಹೋರಿ ಅಂದ್ರೆ ಸ್ಟೈಲ್ ಇಲ್ಲ ಹಂಗೆ ಇತ್ತು ಭಾರಿ ಸ್ಟೈಲು ಎಲ್ಲ ಮಾಡ್ದ ಇದಕ್ಕೆ ಮೂಲ ನಮ್ಮ ಕಡೆ ಬರಕ್ಕೆ ಕಾರಣನ ಇವರ 3 ಜನ ರಾಜು ಮೇನ್ ಅವರಿಂದ ಇವರಿಬ್ರು ಅವ್ರನ್ನ ಸಿಕ್ಕಿದ ಮೇನ್ ಕಾಂಟ್ಯಾಕ್ಟ್ ಅಲ್ಲಿಂದ ಇವರಿಬ್ರು ನಮ್ಗೆ ಕೊಡಿಸ್ಕೊಟ್ಟವ್ರು ರಾಜಶೇಖರ್ ಪಾಪ ಅವರು ರಾಜಶೇಖರಣ ಅಂತ ಹೇಳಿ ಕೊಟ್ಟರು ಅವ್ರು ದೊಡ್ಡಪ್ಪ ಬಂದಂತದ ಅವ್ರು ಇವತ್ತವರೆಗಾದ್ರು ನೋಡಿಲ್ಲ ನಾವು ಕರ್ಕಂಬ ಅಂತ ತುಂಬಾ ಸಾರಿ ಹೇಳಿದೇವಿ ಬರ್ತಡೆಗೆಲ್ಲ ಕರ್ಕೊಂಡ್ ಬಂದಿಲ್ಲ ಅವರು ಏನು ಅವ್ರಿಗೇನೋ ಹುಷಾರಿಲ್ಲ ಅಂತ ಪಾಪ ಬರೋಕ್ಕಾಗಲ್ಲ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವರೇ ಮೇನ್ ಕಾರಣ ಇದು ನಮ್ಮ ಕಡೆ ಬರಕ್ಕೆ ಹೋರಿ ಸರ್ ಈಗ ನೀವು ಹೇಳಿದ್ರಿ 4 ಜನ ಫ್ರೆಂಡ್ಸ್ ಕಟ್ಟಿದ್ದೀರಾ ಅಂತ ಈಗ ಕೆಲವೊಬ್ರು ಹೆಂಗೆ ಇಲ್ಲ ಹಿಂಗೆ ಹೆಸರು ಮಾಡಿದ್ರೆ ನಿಮಗೆ ಫಸ್ಟಿಗೆ ಗೊತ್ತಾಗ್ಬಿಡ್ತು ಇಲ್ಲ ಈ ಎತ್ತು ಏನೋ ಒಂದು ಮಾಡುತ್ತೆ ಅಂತಂದ ಅವಾಗ ನಿಮ್ಮಲ್ಲೇ ಒಂದು ಬರಲಿಲ್ಲ ಇಲ್ಲ ಇವರಿ ನಾನೇ ಇಟ್ಕೊಬಿಡ್ತೀನಿ ಆ ಥರ ಬಂತ ಅಥವಾ ಸ್ಟಾರ್ಟಿಂಗ್ ಏನೋ ಇಲ್ಲ 4 ಜನ ನಾವು ಕರೆಕ್ಟ್ ಇದ್ದೀವಿ 4 ಜನನೇ ನಡೆಸ್ಕೊಂಡು ಹೋಗೋಣ ಅನ್ನೋ ಒಂದು ತಲೆಯಲ್ಲಿ ಬರ್ತಿತ್ತು ಅಂತ ಫಸ್ಟು 4 ಜನ ಅನ್ನೋದಕ್ಕಿಂತಂದ್ರಿ ನಮ್ದು ಒಂದು ಸರ್ಕಲ್ ಇತ್ತು 10-12 ಜನ ಇದ್ವಿ ನಾವು ನೀಲೇಶಿ ಮಲ್ಲಿಕ್ ಮಹಾದೇವ ರವಣ್ಣ ಸಿದ್ಧ ಪ್ರದೀಪನ ಹುಡುಗಿ ಇವ್ರಿ ಇವರೆಲ್ಲ ನಾವೆಲ್ಲ ಇಲ್ಲಿರೋಲ್ಲ ನಮಗೆ ಇಲ್ಲಿ ಅವರೆಲ್ಲ ಇವಾಗ ಬೇರೆ ಹೊರಿ ಕಟ್ಟಿದಾರೆ ನಮ್ಮ ತಮ್ಮರವ್ರು ಅಂದ್ರೆ ಬೇರೆ ಉದ್ದೇಶಕ್ಕೆ ಹೊರಿ ಕಟ್ಟಿಲ್ಲ ಅಂದ್ರೆ ನಾವು ದುಡ್ಡು ಹಾಕಿ ತಗೊಂಡಿವಲ್ಲ ಅವ್ರಿಗೆ ಮತ್ತೆ ಊರಿಲ್ಲಂಗೆ ಆಯ್ತು ಹಂಗಾಗಿ ತಗೊಂಡ್ರು ಫಸ್ಟ್ ನಾವೆಲ್ಲರೂ ಸೇರಿ ಹೊರಿ ಕಟ್ಟಿದ್ವಿ ನಾವು ಎಷ್ಟು ಹೊರಿ ಕಟ್ಟಿದ್ವಿ ಅಷ್ಟು ಈ ಹೊರಿ ಕಟ್ಟಬೇಕಾದ್ರೆ ಯಾರಿಗೂ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಅಷ್ಟು ಹೋರಿ ತಂದಿದ್ವಲ್ಲ ಹೋರಿ ಹಿಂಗೆ ಆಗ್ತಾ ಇದ್ದವು ಅಂಥೇಳಿ ಆ ಟೈಮಲ್ಲಿ ಇವು ಹೋರಿ ನಮ್ಗೆ ಬಂದಿದ್ದು ನಾವು ಅವಾಗ ಹೊರಿ ತಗೊಂಡು ಇವಾಗಾದ್ರೆ ನಮ್ಮ ಕೂಡ ನಮ್ಮ ಅವರೆಲ್ಲ ನಮ್ಮ ತಮ್ಮರೇ ಬೇರೆ ಅಲ್ಲ ಅವರು ಹಾವೇರಿಲಿ ಅಂತ ಹೊರಿ ಕಟ್ಟಿದ್ದಾರೆ ಇವಾಗ ಅದು ಚೆನ್ನಾಗಿ ಹಬ್ಬ ಮಾಡ್ತಾ ಇದೆ ಅವ್ರು ನಾವೆಲ್ಲ ಅಣ್ತಂಬ್ರೆ ನಾವು ಇವ್ರ ತಮ್ಮ ಇವನಿಗೆ ತಮ್ಮ ಮಂಜುಗ ನಮ್ಗೆಲ್ಲ ತಮ್ಮರ ಅವ್ರು ನಾವೆಲ್ಲರ ಜೊತೆಗೆ ಇದ್ವಿ ಎಲ್ಲರೂ ಸೇರಿ ಹೊರಿ ಕಟ್ತಿದ್ವಿ ನಾವು ಅಂತ ಏನು ಆಮೇಲೆ ನಮ್ಮ ನಡ್ರಕ್ಕೆ ಇವತ್ತವರೆಗೆ ಆದ್ರೂ ಇದು ನನ್ನ ಕಡೆ ಇಟ್ಕೋಬೇಕಾಗಿತ್ತು ನಿನ್ನ ಕಡೆ ಇಟ್ಕೋಬೇಕಾಗಿತ್ತು ಅದಿಲ್ಲ ಇಲ್ಲ ನಾವು ಎಷ್ಟು ಹೊರಿ ತಂದೇವಿ ಅಷ್ಟು ಹೊರಿ ನಮ್ಮ ಪಾರ್ಟ್ನರ್ ಆಗಿ ಇದ್ದಿದ್ವು ನಾವು ಇವಾಗ ನನ್ನ ಕಡೆ ದುಡ್ಡಿದ್ರೆ ನಾನು ಅದಕ್ಕೆ ಏನ್ ಬೇಕು ನಾ ತರ್ತೀನಿ ನನ್ನ ಕಡೆ ಇವನ್ ಕಡೆ ಇದ್ರೆ ಹೇಳಂಗಿಲ್ಲ ಯಾರು ತಂಬ ಅಂತ ಹೇಳಂಗಿಲ್ಲ ತಮ್ಮ ಅಂದ್ರೆ ಅವ್ರಿಗೆ ಏನ್ ಇಷ್ಟ ಆಗುತ್ತೋ ಅದನ್ನ ತರ್ತಾರೆ ಮಾಡ್ತಾರೆ ಹೇಳಂಗೇ ಇಲ್ಲ ನಾವಂತಲ್ಲ ನಮ್ಮ ಪುಟ ಇರೋ ಹುಡ್ರಲ್ಲ ನಾವ್ ಹೇಳಂಗಿಲ್ಲ ನಾವ್ ಇಲ್ಲಿ ಇರಂಗಿಲ್ಲ ಯಾಕಂದ್ರೆ ನಾವು ಹಾವೇರಾಗಿರೋದು ಇದು ಈ ಊರಿ ಸಂಬಂಧ ಇಲ್ಲಿ ಬಂದ್ವಿ ನಾವು ಅಲ್ಲಿ ಅದು ಅನಿವಾರ್ಯ ಕಾರಣಕ್ಕೆ ಅದು ಜಾಗ ನಾವು ಬಿಡ್ಬೇಕಾಯ್ತು ಕಟ್ಸಿದ ಜಾಗ ಎಲ್ಲ ಬಿಡ್ಬೇಕಾಯ್ತು ಬಿಟ್ಟ ಮೇಲೆ ಈ ಮನೆಯಲ್ಲೇ ತಂದು ಕಟ್ಟಿದ್ವಿ ಇಲ್ಲಿ ಏನ್ ನೀವು ನೋಡ್ತಾ ಇದ್ರಲ್ಲ ಈ ಮನೇಲಿ ಏನಿದ್ದಿಲ್ಲ ಇವಾಗ ಇದು ಫೋರ್ ಇದಾಗೈತಿ ಏನಿದ್ದಿಲ್ಲ ಒಂದ್ ಕಲ್ಲು ಹುಗಿದು ಅದಕ್ಕೆ ಅಲ್ಲೇ ಕಟ್ಟಿ ಇಲ್ಲೇ ಬಿಟ್ಟು ಅಲ್ಲಿ ಇದ ಮನೆಯಾಗ ಹಬ್ಬ ಮಾಡಿ ಇದ ಮನೆ ಇಲ್ಲಿ ಬಂದ ಮೇಲೆ ಇದ ಮನೆಯಾಗ ಇಟ್ಟು ಹಬ್ಬ ಮಾಡಿದೆ ನಾವು ಅದು ಇವಾಗ ಕಟ್ಟಿಸಿ 2 ವರ್ಷ ಆಯ್ತು ರೀಸೆಂಟ್ ಆಗಿ ಕೊಮ್ನು ಆದಾಗ ಇದ ಮನೆಯಲ್ಲಿದ್ದಾಗ ಕೊಮ್ನು ಆಗಿದೆ ಅದ್ರದ್ದು ಅವಾಗೆಲ್ಲ ನಮ್ಮ ಹುಡ್ರು ಏನು ಎಲ್ಲ ಹುಡ್ರು ಬಂದು ನೋಡಿ ಎಂತ ಊರು ಹೆಂಗಾಯ್ತಣ ಅಂತ ಎಲ್ಲರೂ ಫೀಲ್ ಮಾಡ್ಕೊಂಡು ಹೋಗ್ರು ನಮ್ಮ ಕಡೆ ಎಂಥದ್ದು ಭಾವನೆ ಇವತ್ತವರೆಗಾರು ಬಂದಿಲ್ಲ ನಾವು ಪ್ರೈಸ್ ವಿಚಾರ ಹೋದಾಗಾದ್ರೂ ಅದು ಇರ್ಬೋದು ತುಂಬಾ ಜನ ನೋಡಿದ್ದೇವೆ ನಾವು ಬೆಳೆ ಬೇಕಾದ್ರೆ ಒಂಥರ ಇರ್ತಾರೆ ಊರು ಒಳ್ಳೆ ಹೆಸರು ಮಾಡಿದ ಮೇಲೆ ತುಂಬಾ ಜನ ಚೇಂಜ್ ಆಗಿ ಅವ್ರು ಅದೇ ಉದ್ದೇಶಕ್ಕೆ ಸರ್ ಅದೇ ಉದ್ದೇಶಕ್ಕೆ ಕೇಳಿದ್ದು ನಾನು ಯಾಕೆಂದ್ರೆ ನೋಡಿದ್ದೇವೆ ಸ್ಟಾರ್ಟಿಂಗ್ ಅಲ್ಲಿ ಏನು ಇರಲ್ಲ ಪ್ಲಾನಿಂಗ್ ಇರಲ್ಲ ಏನು ಇರಲ್ಲ ಎಂಥದ್ದು ಇರಲ್ಲ ಅವಾಗ ಇಲ್ಲ ನಾನು ಇರ್ತೀನಿ ಜೊತೆಗೆ ಅನ್ನೋರು ಬಹಳ ಜನ ಬೆಳೆದ ಮೇಲೆ
ಅದು ಬಿಟ್ಟೋಗೋದು ಬಹಳ ಜನ. ಅದಕ್ಕೆ ಇಲ್ಲೊಬ್ರು ಹೇಳಿದ್ರು, ಇವರು 15 ವರ್ಷ ಆಯ್ತಣ್ಣ ಅವ್ರು ಹೊರಿ ಕಟ್ತಿದ್ದಾರೆ, ಜೊತೆಗೆ ಮಾಡ್ಕೋತಿದ್ದಾರೆ, ಏನ್ ಮಾಡೋದು ಜೊತೆಗೆ ಚಿಕ್ಕಂದಿನಿಂದಾನು ದೋಸ್ತರು ನಾವು. ಹೋರಿ ಸಂಬಂಧ ದೋಸ್ತಿ ಆದ್ರಲ್ಲ, ಚಿಕ್ಕಂದಾಗಿಂದಾನು ದೋಸ್ತರು ನಾವು. ಚಿಕ್ಕಂದಾಗಿಂದ ಹಂಗೆ ನಮ್ಮ ಓಡಾಟ ಬಂದಿದೆ. ಆಮೇಲೆ ನಮ್ಮ ಕಡೆ ದುಡ್ಡು ವ್ಯಾಲ್ಯೂ ಇಲ್ಲ, ಈಗ ಅಲ್ಲ ಯಾವಾಗೂ ಇಲ್ಲ. ಹಂಗಾಗಿ ನಮ್ಮ ಕಡೆ ಓಡಕ್ಕೆ ಯಾವತ್ತು ಬಂದಿಲ್ಲ ದುಡ್ಡಿನ ವಿಚಾರದಾಗ. ಅದೇ ಹೇಳಿನಲ್ರಿ, ಇದಕ್ಕೆ ಯಾರೋ ಈಗ ಇವನಾತು, ನಾನಾತು, ಇವನಾತು, ಅವನಾತು, ಅವ್ರಿಗೆ ಏನ್ ಅನಿಸ್ತೈತಿ ಇವತ್ತು ಏನೋ ಇಲ್ಲ, ಇಲ್ಲಿ ಬಂದಿರ್ತಾರ ಅವ್ರು ಹೋರಿ ನೋಡಕ್ಕಂತ ಬಂದಿರ್ತಾರ, ಏನೋ ಇಲ್ಲ ಅಂದ್ರನ ಅವ್ರಿಗೆ ಗೊತ್ತಾಗ್ಬಿಡ್ತೈತಿ. ಅದನ್ನ ಯಾರಿಗೂ ಕೇಳಕ್ ಹೋಗಲ್ಲ, ಅದೇನ್ ಮಾಡ್ಬೇಕು ನಾಳೆ ಬರ್ತಾ ತಗೊಂಡ್ಬಿಡ್ತಾರ ಅವ್ರು. ಹಂಗ ಏನೇ ಇದ್ರೂ ಒಂದು ಹುಲ್ಲು ವಿಚಾರದಾಗ ಆಯ್ತು, ಆಮೇಲೆ ಸಪ್ಪಿ ವಿಚಾರದಾಗ ಆಯ್ತು, ನುಚ್ಚು ವಿಚಾರದಾಗ ಆಯ್ತು, ಹಾಲು ತತ್ತಿ ಮೊಟ್ಟೆ ಈ ಸಾಕ ವಿಚಾರದಾಗ ಆಯ್ತು, ನಾವು ಹೇಳೋದೇ ಬೇಡ, ಅವರೇ ಬಂದಿರ್ತಾರ, 10-12 ಜನ ಬರ್ತಾರೆ ಹೋಗ್ತಾರೆ. ಇವತ್ತು ಹಬ್ಬ ಐತ್ರಿ, ಯಾರು ಇಲ್ಲ, ಇಲ್ಲ ಅಂದ್ರೆ ಬೇರೆ ತರನ ಇರ್ತೈತಿ ಇಲ್ಲಿ ವಾತಾವರಣ. ಹಂಗೆ ಅದ್ರ ಮ್ಯಾಗ ಎಲ್ಲಾರು ಜೀವ ಅದಾರ್ರಿ. ನಮ್ಗೆ ಅದ್ಮೇಲೆ ಈ ಒಡಕ್ ಅನ್ನೋದು ನಮ್ಗೆ ಇವತ್ತರ್ಗಾರ ಬಂದಿಲ್ಲ. ನಾವು ಹೋರಿ ವಿಚಾರದಾಗ ಜಾಡಿಲ್ಲ, ನಮ್ಮ ಪರ್ಸನಲ್ ವಿಚಾರದಾಗ ಜಾಡ್ತೀವಿ. ಹೋರಿ ಅದು ನನ್ ಮನ್ಯಾಗ ಇರ್ಬೇಕಿತ್ತು, ನಿನ್ ಮನ್ಯಾಗ ಇರ್ಬೇಕಿತ್ತು, ಯಾವಾಗ ಅಂದಿಲ್ಲ. ಆಮೇಲೆ ಅದ್ರ ಬಂದಂತ ಪ್ರೈಸ್ಗಳು ನನ್ನ ಮನ್ಯಾಗ ಇರ್ಬೇಕಿತ್ತು, ನಿನ್ ಮನ್ಯಾಗ ಇರ್ಬೇಕಿತ್ತು, ಯಾವಾಗ ಅಂದಿಲ್ಲ. ಇದುವರೆಗೂ ಎಷ್ಟು ಹಬ್ಬ ಮಾಡಿದೆ ಸರ್ ನಿಮ್ಮ ಹತ್ರ? ನಿಮ್ಮ ಹತ್ರ ಬಂದು ಎಷ್ಟು ವರ್ಷ ಆಯ್ತು? ಇದು ಎಷ್ಟು ಹಬ್ಬ ಮಾಡಿದೆ? ಇದು ಹತ್ರ ಬಂದು ಇದು 5ನೇ ವರ್ಷ 6ನೇ ವರ್ಷ ಚಾಲ್ತೀರಿ. 2 ವರ್ಷ ಹಬ್ಬ ಮಾಡಿಲ್ಲ, ಅದು ಕೊಮ್ಮು ಅದಾಗಿಂದ. ಅದ್ರ ಬಿಫೋರ್ ನಾವು 12 ಹಬ್ಬ ಮಾಡಿದ್ವಿ. ಒಂದು 10-12 ಹಬ್ಬ ಮಾಡಿದ್ವಿ. 12 ಹಬ್ಬದಾಗ ಒಂದು 9 ಹತ್ರ ನಾವು ಪ್ರೈಸ್ ಮಾಡಿದ್ದೇವೆ. ಇನ್ನು ಒಂದು ಹತ್ರ ಬೆಳಂಕೆರೆಯಲ್ಲಿ ಪ್ರೈಸ್, ಸಣ್ಣ ಪ್ರೈಸ್ ಕೊಟ್ಟಿದ್ರು ಅಲ್ಲಿ ಸಣ್ಣ ಪ್ರೈಸ್ ಕೊಟ್ಟಿದ್ವಿ, ತಿರುಗ್ತು ಹೋರಿ ಅಂತೇಳಿ. ಅದು ಬಿಟ್ರೆ ಹಾನಗಲ್ಲಲ್ಲೂ ಒಂದು ಸಣ್ಣ ಪ್ರೈಸ್ ಕೊಟ್ಟಿದ್ರು. ಅದು ಬಿಟ್ರೆ ಗುಡಿನ ಕೊಪ್ಪದ ಪ್ರೈಸ್ ಬಂದಿಲ್ಲ. ಅದೇನ ಆಗಿ ಏನೇನ ಹೊಲಿಗೆರೆ ಆಗ್ಯದೆಲ್ಲ ಏನೋ ಆಯ್ತು. ಆ 3 ಹಬ್ಬದ ಪ್ರೈಸ್ ಬಂದಿಲ್ಲ ಅಂದ್ಬಿಟ್ರೆ ನಾವು ಉಳ್ಕಿದ ಎಲ್ಲಾ ಕಡೆನೂ ನಾವು ಹಬ್ಬ ಮಾಡಿದೇವಿ. ಅವಾಗ ಅದಾದ್ಮೇಲೆ ಇವಾಗ ಜಸ್ಟ್ 3 ಹಬ್ಬ ಮಾಡಿರೋದು ನಾವು. 3 ಹಬ್ಬ ಮಾಡಿದ್ರ. ಅವಾಗ ಒಂದು 15 ಹಬ್ಬ ಮಾಡಿರ್ಬೋದು. ಎಲ್ಲ ಲಕ್ಷ ತಗೊಂಡ್ರೆ 15 ಹಬ್ಬ, 15ರಿಂದ 18 ಹಬ್ಬ ಮಾಡಿರ್ಬೋದು ನಾವು ಅಷ್ಟೇ. ಭಾಳ ಏನು ಹಬ್ಬ ಮಾಡಿಲ್ಲ ನಾವು. ಅಷ್ಟೊಳಗೆ ಒಂದು 3 ಹಬ್ಬದ್ದು ಏನನ್ನ ಆಗಿ ಪ್ರೈಸ್ ಬಂದಿಲ್ಲ. ಆಮೇಲೆ ಒಂದು ಹತ್ರ ಬೆಳ್ಳಂಕೆರೆಯಲ್ಲಿ ತಿರುಗ್ತು ಅಂತೇಳಿ ಪ್ರೈಸ್, ಸಣ್ಣ ಪ್ರೈಸಲ್ಲಿ ಹಾಕಿದ್ರು. ಅಕ್ಕಿಯಲ್ಲರಲ್ಲಿ ಕೋಲ್ಮುರ್ಕ್ ಅಂತೇಳಿ ಅಲ್ಲಿ ಒಂದು ಸಣ್ಣ ಪ್ರೈಸ್ ಹಾಕಿದ್ರು. ಸಣ್ಣ ಪ್ರೈಸ್ ಅಂದ್ರೆ ಹಬ್ಬ ಏನು ಅದೇ ಹಾಕಿದ್ದ ಅಖಾಡದಾಗ ಇಂಥ ಅಖಾಡದಾಗ ಎಡ ಹಬ್ಬ ಅಂದ್ರೆ ಇವತ್ತು ಚಲೋ ಹೋಗಿಲ್ಲ ಅನ್ನೋದೇ ಇಲ್ರಿ. ಅದು ಯಾವ ಕಡೆಗೆ ಹಾಕಿದ್ರು ಅದು ಏನು ರೇಂಜಿಗೆ ಹಬ್ಬ ಮಾಡ್ಬೇಕು ಅದೇ ರೇಂಜಿಗೆ ಮಾಡ್ತೈತಿ. ಏನೋ ಸ್ವಲ್ಪ ಮಿಸ್ಟೇಕ್ ಆಗಿರ್ತಾವ್ರಿ ಒಂದೊಂದು ಅಖಾಡ, ನಾವು ಹೇಳಕ್ಕಾಗಲ್ಲ ಅವನ್ನ. ಹೌದೌದು. ಅಂತಲ್ಲೇ ಒಂದು ಸ್ವಲ್ಪ ಏನೋ ಇದಾಗಿರ್ಬೋದು ಅಷ್ಟೇ. ಅದ 3 ಅಖಾಡ. ಅದು ಬಿಟ್ರೆ ಯಾವ ಅಖಾಡಕ್ಕರ ನೀವು ಹೋರಿ ಹಾಕ್ರಿ, ಅದೇನು ಮಾಡ್ಬೇಕು ಅದ ಮಾಡ್ತೈತಿ. ಅಷ್ಟು ಗತ್ನ್ಯಾಗ ಹಬ್ಬ ಮಾಡ್ತೈತಿ. ಈಗ ಹೋರಿ ತಂದ್ರಿ, ಅಲ್ಲಿಂದ ತಗೊಂಬಂದು ಎಲ್ಲ ಆಯ್ತು. ಹಾವೇರಿ ಅನ್ನದಾತ ಅಂತಾನೆ ಯಾಕಿಟ್ರಿ ಹೆಸರು? ಅನ್ನದಾತ ಅಂತ ಏನು? ನಮ್ದು ಬಿಫೋರ್ ಒಂದು ಹೋರಿ ನಮ್ಮ ಸಂತು, ಆಮೇಲೆ ಹೊಸರುತ್ತಿರೋ ವಿಜಯ್ ಅಂತ ಹುಡುಗ ಅದನ, ಅವನು ಮೇನ್ ಕಾರಣ ಇಲ್ಲಿ ಇಸು ಅಂತೇಳಿ ಇವಾಗ ನಿಂತಿದ್ರು. ಅವರು ಕರ್ಜಿ ಅನ್ನದಾತ ಅಂತೇಳಿ ಅವ್ರದ್ದು ಹೋರಿ ಐತಿ. ಆಮೇಲೆ ನಮ್ಗೆ ಯಾವಾಗಿದ್ರು ರೈತರ ಮ್ಯಾಗಲೇ ಹೆಸರು ಇಡ್ಬೇಕಂತ ನಾವು ಆ ಥರ ಈ ಥರ ಹೆಸರು ಇಟ್ಟಿಲ್ಲ ನಾವು ಯಾವಾಗಿದ್ರು. ಫಸ್ಟ್ ಇಟ್ಟಿದ್ದು ನಾವು ಜೀವ ಅಂತ ಹೆಸರು ಇಟ್ಟಿದ್ವಿ. ಅದಾದ್ಮೇಲೆ ಜೀವ ಆದ್ಮೇಲೆ ಓಂಕಾರ ಅಂತ ಇಟ್ಟಿದ್ವಿ. ಆಮೇಲೆ ದೊರೆ ಅಂತ ಇಟ್ಟಿದ್ವಿ. ಇವೆಲ್ಲ ರೈತರ ಇದ್ರ ಮೇಲೆ ಬರಲಿ ಹೆಸರು ಆ ಟೈಪ್ ಇಟ್ಕೊಂತ. ಆಮೇಲೆ ಚೌಡೇಶ್ವರಿ ಅಂತ ಇಟ್ವಿ. ಅದಾದ್ಮೇಲೆ ಒಂದು ಅನ್ನದಾತ ಅಂತ ಹೋರಿ ಅವ್ರದ್ದಿತ್ತು. ಆಮೇಲೆ ನಾವು ಅನ್ನದಾತ ಅಂತ ಇಡಕ್ಕೆ ಪರ್ಟಿಕ್ಯುಲರ್ ಕಾರಣ ಅಂದ್ರೆ ಈಗ ದೇಶದ ಏನು ಬೆನ್ನೆಲುಬು ರೈತ ಅಂದ್ರೆ ಅನ್ನ ಕೊಡವ, ದೇಶಕ್ಕೆ ಅನ್ನ ಕೊಡವ ಅಂತೇಳಿ. ಅವಂಗ ಅನ್ನ ಕೊಡವ ಇವ. ಹೌದು ಹೌದ್ರೆ ಭೂಮಿ ತಾಯಿ ಇವ ಸೇರಿ ಅನ್ನ ಕೊಡ್ತಾರ. ರೈತರ ಮ್ಯಾಗಿಂದ ಹೆಸರು ಇಡ್ಬೇಕನ್ನ ಆಸೆ ನಮ್ಗೆ. ಹಂಗಾಗಿ ಅನ್ನದಾತ ಅಂತಂದು ಇತ್ತು ನಮ್ಮ ಮೊದ್ಲೇ ಆಲ್ರೆಡಿ. ನಮ್ದು ಒಂದು ನಮ್ಮ ಸಂತು ನಮ್ಮೆಲ್ಲ ಅಂದ್ರೆ ಬೇರೆ ಅಂತಲ್ಲ, ಅವ್ರ ತಮ್ಮರಿಗೆ ಕೊಡಿಸಿದ್ದ ಅವನು. ಅದು ಇತ್ತು. ಆಮೇಲೆ ನಾವು ಇಡ್ಬೇಕಂತಾನೆ ಇದ್ದಿದ್ದ ಹೆಸರು ಅದನ್ನ ಅವ ಅಲ್ಲಿ ಇಡೋಣ ಅಂತೇಳಿ ಅಲ್ಲಿ ಇಟ್ಟಿದ್ದ. ಅದೇ ಹೆಸರು ನಾವು ಇಟ್ಟಿವಿ. ಈಗ ನೀವು ಇಡ್ಬೇಕಾದ್ರೆ ಆ ಹೆಸರು ಒಂದು 10 ಜನ ಇಲ್ಲ ಒಂದು 15 ಜನ 20 ಜನ ಗೊತ್ತಿರುತ್ತೆ ಆ ಹೆಸರು. ಹಾವೇರಿ ಅನ್ನದಾತ ಒಂದು ಬಂದಿದೆ ನ್ಯೂ ಎಂಟ್ರಿ ಅಂತ. ಇವತ್ತು ಆ ಹೆಸರು ನಿನ್ನೆ ನಾಳೆ ನಮ್ಮ ಪಕ್ಕದ ಮನೆ ಹುಡುಗ ಹೇಳ್ತಿದ್ದ, ನಾಳೆ ಎಲ್ಲಿಗೆ ಹೋಗ್ತಿದ್ದೀರಣ್ಣ ಅಂತ. ಹಾವೇರಿ ಹೋಗ್ತಿದ್ದೀವಿ ಅಂತ. ಅಣ್ಣ ಹಾವೇರಿ ಅನ್ನದಾತ ಹೋರಿ ವಿಡಿಯೋ ಮಾಡಿ ಅಣ್ಣ ಅಂತ. ನಾನು ಏನೂ ಹೇಳಿಲ್ಲ ಅವನಿಗೆ. ಅವನು ಹೇಳ್ದ ಹಾವೇರಿ ಅನ್ನದಾತ ಮಾಡಿ ಅಂತ. ಅವನು ಒಂದು 5ರಿಂದ 6ನೇ ಕ್ಲಾಸ್ ಇರ್ಬೋದು ಆ ಹುಡುಗ. ಆ ಹುಡುಗಂಗೂ ಹೆಸರು ಗೊತ್ತಿದೆ ಇವತ್ತು ಈ ಹೋರಿ ಹೆಸರು ಅಂತ. ಅಂದ್ರೆ ಅಷ್ಟು ಬೆಳೆದಿದೆ ಅಂತ ಹೋರಿ ಅನ್ನಕ್ಕೆ ಏನ್ ಕಾರಣ ಆಗಿರ್ಬೋದು ನಿಮ್ ಪ್ರಕಾರ? ಈಗ ಎಷ್ಟೋ ಜನ ಏನಕ್ಕೆ ಇದನ್ನ ಕೇಳ್ತೀನಿ ಅಂದ್ರೆ ನಿಮ್ಮಿಂದ ಒಂದು ಸಂದೇಶ ಹೋಗ್ಬೇಕು. ಯಾಕೆಂದ್ರೆ ಹೋರಿ ಕಟ್ಟಿರೋರು ತುಂಬಾ ಜನ ಇದ್ದಾರೆ.
ಏನ್ ಮಾಡಿದ್ರೆ ಅಥವಾ ನಿಮಗೆ ಹೆಂಗೆ ಗೆಸ್ಸು ಹೆಸರು ಮಾಡಕ್ ಏನ್ ಕಾರಣ ಆಯ್ತು ಅಂತ? ಹೆಸರು ಮಾಡಕ್ಕೆ ಮೇನ್ ಕಾರಣ ರೀ, ನನ್ನಿಂದ ಆತು ನಿನ್ನಿಂದ ಆತು, ನನ್ನ ಕಡೆ ರೊಕ್ಕ ಐತಿ, ನನ್ನ ಕಡೆ ಜನ ಅದಾರ, ನನ್ನ ಅಷ್ಟು ಇನ್ಫ್ಲೂಯೆನ್ಸ್ ಐತಿ, ನನ್ನ ಕಡೆ MLA ಕಾಂಟ್ಯಾಕ್ಟ್ ಐತಿ, ಅದು ಯಾವ್ದು ಇದ್ರಲ್ಲಿ ಮ್ಯಾಟ್ರ್ ಆಗಲ್ಲ. ಈ ದೇವ್ರು ಓಡ್ಬೇಕು ಆ ಕಾಡದಾಗ ಅವತ್ತ ಹೆಸರಾಗದ. ಹೌದೌದು, ಸುಮ್ಮನೆ ಆಗೋದಲ್ಲ. ಇವಾಗ 1500-2000 ಹೋರಿಗಳು ಅದಾವ ನಮ್ಮ ಕಡೆ ಭಾಗದಾಗ. ಹೌದು, ಕೆಲವೊಂದಿಷ್ಟು ಹೋರಿಗಳು ಇನ್ನೂ ಬೆಳಕಿಗೆ ಬಂದಿಲ್ಲ. ಹೌದೌದು, ಚಲೋ ಮಾಡ್ತಾ ಇಲ್ಲ ಅಂತ ಹೇಳತ್ತಿಲ್ಲ ನಾನು, ಬೆಳಕಿಗೆ ಬಂದಿಲ್ಲ ಅಂದ್ರೆ ಗುರ್ಸರಿಲ್ಲ. ಹೌದೌದು, ಈಗೆಲ್ಲ ಹಬ್ಬಗಳು ಏನ್ ನಡೆಯಾಕತ್ತಾವು, ಯಾವ ತರ ನಡೆಯಾಕತ್ತಾವು ನಿಮ್ಗೂ ಗೊತ್ತೈತಿ, ನಾವೇನು ಹೇಳೋದು ಬೆಳಗ್ಗೆ ಇಲ್ಲ. ಹೌದು, ಹೌದ್ರೆ ನಮ್ಮ ಕಡೆ ಇದು ಅವಾಗ ಈ ವಾತಾವರಣ ಇದ್ದಿದ್ದಿಲ್ಲ, ಕಮ್ಮಿ. ಈಗ 10 ಹಬ್ಬ ಆದ್ರೆ 2 ಹಬ್ಬ ಏನೋ ಆ ಥರ ಆಗ್ತಿದ್ವು, ಇನ್ನು 8 ಹಬ್ಬ ರಿಯಲ್ ಆಗಿ ಆಗ್ತಿದ್ವು. ಹೌದೌದು, ಆ ಟೈಮಲ್ಲಿ ನಾವು ಹೆಸರು ಮಾಡಿರೋದು. ಆಮೇಲೆ ನಾವು ಹೆಸರು ಮಾಡಕ್ ಕಾರಣ ತುಂಬಾ ಜನ ಅದಾರ, ನಾವು ಒಬ್ಬರೇ ಅಲ್ಲ. ಮೇನ್ ಇದು, ಆಮೇಲೆ ನಮ್ಮ ಶ್ರಮ, ಆಮೇಲೆ ನಮ್ ಕೂಡ ಇದ್ದಂತ ಹೋರಿ ಬಳಗ ಏನೈತಲ್ರಿ, ನಾವು ಭಾಳ ವರ್ಷದಿಂದ ನಾವು ಎಲ್ಲಾರು ಕೂಡ ಒಡನಾಡಿ ಇಟ್ಕೊಂಡ್ಬಂದಿವಿ. ಕೋಡಳ್ಯಾಗ ಹೊಯ್ಸಳ ಹೋರಿ ಮಾಲಕ್ ಬೀರಪ್ಪ ಇರ್ಬೋದ್ರಿ. ಫಸ್ಟ್ ಎಲ್ಲಾರ್ಗಿಂತ ಮೊದ್ಲು ಪರ್ಸಣ ಹುಲಿಗೊಬ್ಬ ನಾಯಕ ಹೋರಿ ಐತಲ್ರಿ, ಅವ್ರು ನಮ್ ಭಾಳ ವರ್ಷದಿಂದ ಪರಿಚಯ. ಅದಾದ್ಮ್ಯಾಗ ಬೀರಪ್ಪಣ್ಣ, ಅದಾದ್ಮ್ಯಾಗ ನಮ್ಮ ಹುಡ್ರು ಏನು ಈಗ ಮೊದ್ಲು ಹೇಳಿದ್ನಲ್ಲ ನಾನು ನೀಲೇಶ್ ಅವರೆಲ್ಲ ಅಂತ, ಅವ್ರು ಎಲ್ಲರ ಶ್ರಮದಿಂದಾನ ಇಷ್ಟ ಹೆಸರು ಮಾಡಕ್ ಸಾಧ್ಯ ಆಗೈತೆ ಹೊರ್ತೀರಿ. ಹಂಗ ನಾ ಹೋರಿ ತಂದೆ, ನಾನು 10 ಲಕ್ಷ ಕೊಡ್ತಂದೇನಿ, 5 ಲಕ್ಷ ಕೊಡ್ತಂದೇನಿ, 50,000 ಕೊಡ್ತಂದೇನಿ, ಅದು ಮ್ಯಾಟ್ರ್ ಆಗೋದಿಲ್ಲ. ಅದು ಏನ್ ಹೋಗತ್ ಒಳಗ, ಅದಕ್ಕೆ ಏನ್ ಬೆಂಬಲ ಮಾಡ್ಬೇಕ ಅನ್ನೋದು. ಈಗ ಚಲೋ ಇದು ಚಲೋ ಹೋಗತ್ ಅಂದಿದ್ದಕ್ಕ ನೀವು ಇಲ್ಲಿ ಮಟ್ಟ ಬಂದಿರಿ. ಹೌದು, ಇದು ಚಲೋ ಹೋಗತ್ ಅಂದಿದ್ದಕ್ಕನ ಇದಕ್ಕೆ ಅಷ್ಟು ಜನ ಫ್ಯಾನ್ಸ್ ಆಗ್ಯಾರ. ಹೌದೌದು, ಅದು ಹೊರ್ತು ನನ್ನ ಕಡೆ ಕೋಟ್ ಐತಿ ಅದೈತಿ ಅಂತ ನಾನು ಹೋರಿ ಕಟ್ಟಿದೆ ಅಂದ್ರೆ ಯಾರು ಬರೋದಿಲ್ಲ ಮನೆಗೆ. ಅಂತರ್ ಜಗ ಮಂದಿ ಹೋರಿ ಕಟ್ಟ್ಯಾರ, ಮೊದ್ಲು ಇದು ಓಡ್ಬೇಕು. ಹೌದು, ಇಲ್ಲಿ ಮೇನ್ ಅರ್ಥ ಮಾಡ್ಕೋಬೇಕಾಗಿರೋದು ಹೋರಿ ಒಳಗ, ನಾನು ಅವ್ರಿಂದ ಹೋದ್ರ ಹೆಸರು ಮಾಡ್ಕೊಂತೀನಿ, ಇವ್ರಿಂದ ಹೆಸರು ನಿನ್ನ ಹೋರಿ ಚಲೋ ಹಬ್ಬ ಮಾಡತ್ತಂದ್ರೆ ಅವರ ಸಪೋರ್ಟ್ ಮಾಡ್ತಾರೆ ನಿನಗೆ. ಹೌದೌದು, ಹೌದು, ಹೌದು, ನಿನ್ನ ಹೋರಿ ಚಲೋ ಹೊಂಟೈತಪ್ಪ ಅಂತಂದ್ರೆ ಅವ್ಗೆ ಯಾವ ಹುಡುಗ ಅನ್ಯಾಯ ಆಗತ್ತಂತಂದ್ರೆ 10 ಜನ ಹೋರಿ ಮಾಲಕರು ಮಾತಾಡ್ತಾರ. ಹೌದು, ಆ ಊರು ಅಷ್ಟು ಚಲೋ ಹೋದ್ರೂ ಪ್ರೈಸ್ ಕೊಡಾಕತ್ತಿಲ್ಲ, ಹೌದು, ಅಷ್ಟು ಚಲೋ ಹೋದ್ರೆ ಯಾರು ಗುರ್ಸಾಗತ್ತಿಲ್ಲ ಅಂತೇಳಿ. ಹೌದು, ಏನಿಲ್ಲ ನನ್ನ ಕಡೆ ಏನೋ ಐತೆ ಅಂತ ಏನೇನೋ ಮಾಡಕ್ ಹೋದ್ರೆ ಹೆಸರಾಗೋದಿಲ್ಲ, ಆಗಲ್ಲ. ಮೇನ್ ಅದು ಓಡ್ಬೇಕು. ಎಲ್ಲಾರು ತಿಳ್ಕೊಬೇಕಾಗಿರೋದು ಮೇನ್ ಬಸವಣ್ಣಗೆ ಬೆಲೆ ಕೊಡ್ಬೇಕು. ಅದು ಇವತ್ತು ಏನು ಮಾಡೈತೆ ಅದ್ರ ಮ್ಯಾಗ ಪ್ರೈಸ್ ಕೊಡ್ಬೇಕು. ಕೊಟ್ಟಾಗ ಅದು ಹೆಸರಾಕತ್ತಿ ಹೊರತು ಬೇರೆ ರೀತಿಯಿಂದ ಹೆಸರು ಮಾಡಾಕ ಆಗೋದಿಲ್ಲ ಇದ್ರಾಗ. ನಾವು ನೋಡಿದ ಮಟ್ಟಿಗೆ ಮಾಡಿದ್ರು ತಾತ್ಕಾಲಿಕ, ಆ ದಿನ ಒಂದ್ ಸ್ವಲ್ಪ ದಿನಗಳು ಮಾತ್ರ ಇರ್ಬೋದ ಹೆಸರು ಅಂತ ಜನಕ್ಕೆ ಅರ್ಥ ಆಗಲಿ ಮಟ. ಜನಗಳಿಗೆ ಅರ್ಥ ಆಕೈತ್ರಿ. ಈಗ ನಾನೊಬ್ಬ ಏನ್ರ ಪೆದ್ದಿರ್ಬೋದು, ನನಗೊಬ್ಬ ಏನ್ರ ಇದ್ರ ಮ್ಯಾಗ ಏನಂತಾರಲ್ರಿ ಅದು ಕುರುಡು ಪ್ರೀತಿ ಇರ್ಬೋದು, ಉಳ್ಕಿದ್ರಾಗೆಲ್ಲ ಇರಂಗಿಲ್ಲ. ಹೌದೌದೌದು, ಶಾಣೆ ಇರ್ತಾರ. ಅದ್ರ ಮ್ಯಾಗ ಯಾಕೆ ನಾವು ಅಭಿಮಾನ ಇಟ್ಕೋಬೇಕು, ಯಾಕಿಲ್ಲ ಇದು ಇವತ್ತು ಬಂದಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ ಅಂತ ಕೇಳ್ತಾರ ಅಂದ್ರೆ ಅದ್ರ ಮ್ಯಾಗ ಅವ್ರು ಅಷ್ಟು ಪ್ರೀತಿ ಇಟ್ಕೊಂಡಿರ್ತಾರ. ಅದಷ್ಟು ಹಬ್ಬ ಮಾಡೈತ್ರಿ, ಹೌದೌದು, ಅಷ್ಟು ಶ್ರಮ ಪಟ್ಟೈತೆ ಅದು. ಆಮೇಲೆ ನಾವು ಹೋರಿ ಹರಿಯರಿಗೆ ಇವತ್ತೋಗಾದ್ರೆ ಆ ಕಾಡ್ದಾಗ ನಮ್ಮ ಹೋರಿಗೆ ಯಾಕೆ ಓಡಿಪ ಅಂತ ಕೇಳಿಲ್ಲ. ಮೇನ್ ಕಾರಣ ರೀ ನಮ್ಗೆ ಇದು ಈ ನಮ್ನಿ ಹೆಸರು ಮಾಡಕ್ ಕಾರಣ ಕ್ವಾಟಿ ಹಬ್ಬದಾಗ ರೀ ಸಾರ್ವೆ ದುಡಿದ್ರೋ ಬಿದ್ದಿತ್ತು. ನಮಗೆ ಎಲ್ಲಾರು ಹೇಳಿದ್ದೇನಿಲ್ಲ ದುಡ್ಯಾರ. ಅಷ್ಟು ಸಾರ್ವೆ ಒಮ್ಮಕ್ಳೆ ಬೆಳೋದಲ್ಲ, ಒಂದು 6-7 ಪೋಲ್ಸ್ ಅಟ್ ಎ ಟೈಮ್ ಬಿದ್ದಿದ್ವು. ಅವತ್ತು ಹೋರಿ ಏನೋ ಆಗ್ಬೇಕಾಗಿತ್ತು. ದೇವ್ರ ದಯರಿ, ದೇವ್ರ ಕಾಪಾಡೋಣ. ಬಸವಣ್ಣಗ ಏನು ಕೆಟ್ಟದ್ದು ಬಗ್ಸಿದ್ರೆ ಆಗೋದಿಲ್ಲ ಅಂತಾರಲ್ರಿ. ಅವತ್ತು ಹೆಂಗೆ ಬಿತ್ತಂದ್ರೆ ಹೋರಿ ಅದು ನೋಡ್ಬಾರ್ದ್ರಿ. ವಿಡಿಯೋ ನೀವು ನೋಡಿ ತೋರಿಸ್ತೇನೆ ನಿಮಗೆ. ಅವತ್ತೇ ಹಿಡ್ದಾರ ಅಂತಂದು ಕೂಗಿದ್ರು ಹೋರಿನ. ಆಮೇಲೆ ಇಲ್ಲ ಹಿಡ್ದಿಲ್ಲ ಹೋರಿ ಬಿದ್ದೈತಿ ಅಂತೇಳಿ ಹಿಡಿಬೇಡ್ರಿ ಅಂದ್ರೆ ಅದು ಅಷ್ಟೆಲ್ಲ ಬಿದ್ದು ಒದ್ದಾಡಿ ಎದ್ದು ಹೋದ್ಮ್ಯಾಗ ಓಡಿದ್ರು ಜನ. ಅದಾದ್ಮ್ಯಾಗ ನೆಕ್ಸ್ಟ್ ಕಡಕ ಚಾಲೆಂಜ್ ಮಾಡಿ ಹೋರಿ ಹಾಕಿದ್ವಿ ನಾವು. ಅವತ್ತ ಸಂಡೇ ಆಗೈತ್ರಿ ಹಬ್ಬ, ನೆಕ್ಸ್ಟ್ ಸಂಡೇನ ಅದ ಕಡ್ದಾಗ ಹಬ್ಬಿತ್ತು. ಅದಾಗ ಈ ಸಂಡೇ ಬಿದ್ದೈತಿ ಹೋರಿ, ನೆಕ್ಸ್ಟ್ ಸಂಡೇನ ಆ ಕಡ್ದಾಗ ಹಬ್ಬಿತ್ತು. ಅವತ್ತು ಚಾಲೆಂಜ್ ಮಾಡಿ ಹೋರಿ ಹಾಕಿದ್ವಿ ನಾವು. ಏನು ಬೇಕಂತ ದುಡಿರೋ ಏನು ಮಾಡಿರೋ ಗೊತ್ತಿಲ್ಲ. ನೆಕ್ಸ್ಟ್ ಆ ಕಡೆಗೆ ಹೋರಿ ಹಾಕ್ತೀವಿ, ಹಿಡಿಯೋರು ಹಿಡಿದು ತೋರಿಸ್ರಿ, ಯಾರು ಹಿಡಿತೀನಿ ಅಂತ ಅವ್ರು ಬಂದು ತೋರಿಸ್ರಿ ಅಂತ ಅವತ್ತ ಚಾಲೆಂಜ್ ಮಾಡಿ ಅವತ್ತ ಹೋರಿ ಹಾಕಿದ್ವಿ. ಸರ್, ಈಗ ಪರ್ಟಿಕ್ಯುಲರ್ ಆಗಿ ಈಗ ಒಂದು ಹೋರಿ ತಗೊಂಬಂದ್ರಿ, ಪಿಪಿನೇ ಯಾಕೆ ಚೂಸ್ ಮಾಡಿದ್ರಿ ಅಂತ? ಈಗ ಚಟ್ ಕಟ್ಬಿಟ್ಟು ಪಿಪಿನೇ ಆರಾಮಾಗಿ ಈಗ ಬಕ್ಕದಲ್ಲಿ ಬಿಡ್ಬೋದಾಗಿತ್ತ ಅನ್ನೋದೊಂದು ಪಿಪಿನೇ ಏನಕ್ಕೆ ಚೂಸ್ ಮಾಡಿದ್ರಿ ಅಂತ? ಬಕ್ಕ ಹೋರಿಗಳು ಬಿಡೋರು ಕೆಲವೊಂದು
ಒಂದಿಷ್ಟು ಜನ ಅದ ರೀ ಪರ್ಟಿಕ್ಯುಲರ್ ಪಿ ಬಿ ಹೋರಿ ಕಟ್ಟಬೇಕು ಅನ್ನೋದ್ರಾಗ ನಾವು ಒಬ್ರು ಬಕ್ಕ ಹೋರಿ ಹಿಂಗೆ ಹೋಗತ್ ಇದು ಭಾರಿ ಹೋಗತ್ ತೊಗೊಂಡು ಹೋಗಂದ್ರೆ ನಾವು ತಂದಿಲ್ಲ ಹೋರಿನ ಅಂತ ಹೋರಿ ಬೇಡಪ್ಪ ನಮಗೆ ನಾವು ಹಬ್ಬ ಮಾಡೋದು ನಮ್ಗೆ ಖುಷಿಗೆ ರೀ ನಾವು ಯಾರಿಗಾರ ಅನಾಹುತ ಮಾಡ್ಬೇಕನ್ನಾಗಿದ್ರೆ ನಾವು ಬಕ್ಕ ಹೋರಿ ಕಟ್ತಿದ್ವಿ ಅದ ಹಂಗಂದ್ರೆ ತಪ್ಪ ಆಗ್ಬೋದು ಅನಾಹುತ ಮಾಡಕ್ ಕಟ್ತಾರ ಅಂದ್ರೆ ಅವ್ರ ಕ್ರೇಜ್ ಅದು ನಮ್ ಕ್ರೇಜ್ ಇದು ಹೌದು ಕೆಲವೊಬ್ರಿಗೆ ಆ ತರ ಕ್ರೇಜ್ ಅವ್ರಿಗೆ ಅವ್ರ ಹೋರಿ ಜನನ್ ಹೆದರ್ಸ್ಬೇಕು ಅಖಾಡದಾಗ ಒಳ್ಳೆ ಅಂದ್ರೆ ಹಾಯ್ಕೊಂತ ಹೋಗ್ಬೇಕು ಯಾರು ಮುಟ್ಟಬಾರ್ದು ಅನ್ನೋದು ಅವ್ರ ಕ್ರೇಜ್ ನಮ್ಗೆ ಬಲೂನ್ ಎಬ್ಸಕ್ ಕ್ರೇಜ್ ರೀ ನಾವ್ ಎಷ್ಟು ಹೋರಿ ಕಟ್ಟಿದೇವಿ ಡಾಕು ಒಂದ್ ಬಿಟ್ರೆ ಡಾಕು ಬಂದಿದ್ದೆ ಒಂದ್ ಇದ್ರಲ್ಲಿ ಅದು ಒಂದ್ ಯಾವ್ದೋ ಬೇರೆ ಹೋರಿ ತರಕ್ ಹೋಗಿದ್ವಿ ಅದು ಹೋರಿ ನಮ್ಗೆ ಆಗ್ಲಿಲ್ಲ ಆ ಟೈಮಲ್ಲಿ ಅದು ಕೊಟ್ಟಿದ್ರು ನಮಗೆ ಅದನ್ನ ತೊಗೊಂಡ್ ಮನೇಲಿ ಕಟ್ಕೊಂಡಿದ್ವಿ ನಾವು ಅದು ಬಿಟ್ರೆ ನಾವು ಬಕ್ಕ ಹೋರಿಗಳು ಕಟ್ಟಿದ್ ಭಾಳ ಕಮ್ಮಿ ನಾವು ಇದು 10 ಹೋರಿ 11 ಹೋರಿ ಇದ್ರೆ ಜೀವ ತಂದಿದ್ದು ಅದಕ್ಕೆ ಬಲೂನ್ ಏರ್ಸಿದ್ವಿ ಅದ್ರ ನೆಕ್ಸ್ಟ್ ದೊರೆ ಓಂಕಾರ ತಂದಿದ್ದು ಅದಕ್ಕೆ ಬಲೂನ್ ಏರ್ಸಿದ್ವಿ ಅದು ಬಲೂನ್ ಹೊರೆ ಬಿಡ್ರಿ ಅದು ಫಸ್ಟ್ ಬೈಕ್ ಹೊಡೆದ ಹೋರಿ ಅದ ರೀ ಹೋರಿ ಹಬ್ಬದಾಗ ಬೈಕ್ ಹೊಡೆದ ಹೋರಿ ಅದ ಅದ್ರ ಕೊಂಬ್ ಅದು ಒಂದ್ ಸೈಡ್ ಕೊಂಬ್ ಮುರ್ಕೊಂಡಿತ್ರಿ ಅದು ಅವಾಗ ಅವ್ರ ಮಾಲಕರ ಹಬ್ಬ ಮಾಡ್ಲಿಲ್ಲ ಅಂತ ತಗೊಂಡು ನಾವು ಚಾಲೆಂಜ್ ಮೇಲೆ ಹೋರಿ ತಗೊಂಬಂದು ಅದಕ್ಕೆ ಕಬ್ಬಣದ ಕೊಂಬ್ ಮಾಡಿಸಿ ಹಾಕಿ ಹಬ್ಬ ಮಾಡಿದ್ವಿ ನಾವು ಹಬ್ಬ ಮಾಡಿ ಬಸಾಪುರದಾಗ 7 ರನ್ ಬಿಟ್ಟವ್ರಿ ಅದನ್ನ 7 ರನ್ ಬಿಟ್ಟು ಹೋರಿ ಮಾರಿದ್ವಿ ಅದನ್ನ ನಾವು ನಮ್ಮ ಲಕ್ಷ್ಮಪುರದಾಗೆ ಈಗೇನು RCB ಅಂತ ಹೋರಿ ಐತಲ್ಲ ಅವ್ರಿಗೆ ಮಾರಿದ್ವಿ ಅದು ಬಲೂನ್ ರೀ ಮತ್ತೆ ಅದಾದ್ಮ್ಯಾಗ ದೊರೆ ಅಂತ ಹೋರಿ ತಗೊಂಡ್ಬಂದ್ವಿ ಅದು ಬಲೂನ್ ಅದಾದ್ಮೇಲೆ ನಡ್ರಕ್ 3-4 ಹೋರಿ ತಂದ್ವಿ ಹೆಸರು ಇಟ್ಟಿದ್ದಿಲ್ಲ ಅವಕ್ಕೆ ಅವು ಎಲ್ಲ ಬಲೂನ್ ಅವಕ್ಕೆಲ್ಲವೂ ಬಲೂನ ಕಟ್ಟಿದ್ದೆ ನಾವು ಅದು ಹೋಗತ್ತೆ ಹೋಗಲ್ಲ ಬಲೂನ್ ಕಟ್ಟೆ ಬಿಟ್ಟಿವಿ ಅದಾದ್ಮ್ಯಾಗ ರೀಸೆಂಟ್ ಆಗಿ ನೇಗಿಲೋಗಿ ಅಂತ ಹೇಳಿದ್ರು ಕೊಂಬ್ ನೋವು ಆದ್ಮೇಲೆ ಅದಕ್ಕೂ ರೈತರ ಹೆಸರು ಇಟ್ಟಿದ್ವಿ ನೋಡ್ರಿ ಅದಕ್ಕೆ ನೇಗಿಲೋಗಿ ಅಂತ ಇಟ್ಟಿದ್ವಿ ಆಮೇಲೆ ಮಾರಿಕಾಂಬ ಅಂತ ಒಂದು ಇಟ್ಟಿದ್ವಿ ಅದು ನಮ್ಮ ದೋಸ್ತರ ಮನಿ ದೇವ್ರು ಮಾರಿಕಾಂಬ ಎಕ್ಸ್ಪ್ರೆಸ್ ಅಂತ ಹೇಳಿ ಅದಕ್ಕೊಂದು ಇಟ್ಟಿದ್ವಿ ಅವೆಲ್ಲವೂ ಬಲೂನ್ ಹೊರೆ ನಾವು ಬಕ್ಕ ತಗೊಂಡ್ಬಂದಿದ್ದು ಭಾಳ ಕಮ್ಮಿ ಆಮೇಲೆ ಈಗ ಅಪರಂಜಿ ಅಂತ ಐತ್ರಿ ಜೊತೆಗೆ ರೀಸೆಂಟ್ ಆಗಿ ಅದು ಬಲೂನ್ ಹೊರೆ ಇದೀಗ ಇವಾಗ ನೋಡಿದ್ರಲ್ಲ ಬೆಳೆ ಹೋರಿ ಇದು ಹೋರಿ ಈಗ ಬಲೂನ್ ಎಬ್ಸ್ಬೇಕ್ರಿ ಅದಕ್ಕೆ ಮೊನ್ನೆ ಹಂಗ ಬಿಟ್ಟೇವಿ ಚಲೋ ಹೋಗತ್ರಿ ಅದಕ್ಕೆ ಬಲೂನ್ ಎಬ್ಸ್ಬೇಕು ಈಗ ನಾವ್ ಯಾವ ಕಟ್ಟಿದ್ರು ಬಲೂನ್ ಹೋರಿನ ಕಟ್ಟಿರೋದು ನಾವು ಅದು ಬಿಟ್ರ ಬಕ್ಕ ಹೋರಿ ಕಟ್ಟಬೇಕಂತ ಇವತ್ತವರೆಗಾದ್ರು ತಲೆಯಾಗ ಬಂದಿಲ್ರಿ ನಮ್ಗೆ ಸರಿ ಹೋರಿ ಏನೋ ಕಟ್ಟಿದ್ರಿ ಹೋರಿ ಇಷ್ಟು ಅಭಿಮಾನಿಗಳು ಇದ್ದಾರೆ ಎಲ್ಲೆಲ್ಲಿಂದನೋ ಇದ್ದಾರೆ ಅಭಿಮಾನಿಗಳೆಲ್ಲ ಆ ಅಭಿಮಾನಿಗಳು ನೋಡಿದಾಗ ಇಲ್ಲ ಅವ್ರಿಗೆ ಏನೋ ಒಂದು ಹೇಳಬೇಕು ಅನ್ಕೊಂಡ್ರೆ ನಮ್ಮ ವಿಡಿಯೋ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಭಿಮಾನಿಗಳಿಗೆ ಹೇಳೋದೇನ್ರಿ ಅಂದ್ರೆ ಎಲ್ಲಾರ್ಗಿ ಕಂಪ್ಲೇಂಟ್ ಇರೋದೇನ್ರಿಪ್ಪ ನಮ್ಮ ಮ್ಯಾಗ ಅಂದ್ರ ಹೋರಿ ಹಿಡಿಸ್ಕೊಡಂಗಿಲ್ಲ ಹೋರಿ ಮುಟ್ಟಿಸ್ಕೊಡಂಗಿಲ್ಲ ಇದು ಹೆಂಗೈತೆ ಅನ್ನೋದು ನಮಗೆ ಗೊತ್ತ್ರಿ ಈಗ ನೋಡಾಕ್ ಬಂದಿರ್ತೀರಿ ನೀವು ಪ್ರೀತಿಯಿಂದ ಅದು ಹಿಡಿಸ್ಕೊಂತೈತಿ ಮುಟ್ಟಿಸ್ಕೊಂತೈತಿ ಅಂದ್ರೆ ನಾವ್ಯಾಕೆ ಹಿಡಿಸ್ಕೊಡಂಗಿಲ್ಲ ನಿಮ್ಮಿಂದನ ಅದು ಹೋರಿ ನಾವ್ ಹೇಳೋದು ಮೇನ್ ಏನ್ರಿ ಅಂದ್ರೆ ಅಭಿಮಾನಿಗಳಿಗೆ ಅವರಿಂದನ ಹೋರಿ ಅದು ಈಗ ನಾವು ಹೋರಿ ತೆಗಿಬೇಕು ಈ ವರ್ಷ ಹಬ್ಬಕ್ಕೆ ಅಂದ್ರೆ ಕಾರಣ ಅವ್ರ ಒತ್ತಾಯದ ಮೇರೆಗೆ ಅವ್ರ ಇಷ್ಟದ ಮೇರೆಗೆ ಅವ್ರಿಗೆ ನೋವು ಮಾಡಬಾರ್ದು ಅಂತೇಳಿ ಹೋರಿ ತೆಗ್ದಿರೋದು ನಾವು ಹೊರಗೆ ಇಲ್ಲ ನಮ್ಮದು ಕೊಂಬ್ ನೋವು ಆದಾಗ ನಾವು ಮಾತಾಡ್ಕೊಂಡಿದ್ದೇನ್ರಿ ಸಾಕು ಅದಕ್ಕೂ ನೋವು ಕೊಟ್ಟು ನಾವು ಹಬ್ಬ ಮಾಡೋದು ಬೇಡ ನಾವು ಏನು ಅನ್ಕೊಂಡಿದ್ವಿ ಹೋರಿ ಹಬ್ಬದಾಗ ನಾವು ಏನು ಮಾಡ್ಬೇಕು ಅನ್ಕೊಂಡಿದ್ವಿ ರೀ ಅದ್ರದ್ದು 10 ಪಟ್ಟು ನಮಗೆ ಮಾಡ್ಕೊಡ್ತದ ನಮಗೊಂದು ಹೋರಿ ಹಬ್ಬದಾಗ ಒಂದು ಇದಿತ್ತು ಹೆಸರು ಮಾಡ್ಬೇಕು ನಾವು ಹೋರಿ ಕಟ್ಟಿ 9 ಹೋರಿ ಕಟ್ಟಿ ಫೇಲ್ ಆಗಿದ್ವಿ ನಾವು 8-9 ಹೋರಿ ಕಟ್ಟಿ ಫೇಲ್ ಆಗಿದ್ವಿ ನಾವು ಚೌಡೇಶ್ವರಿ ಒಂದ್ ಲೆಕ್ಕಕ್ಕೆ ನಮಗೆ ಮಾಡ್ಕೊಟ್ಟಿತ್ತು ಅಂದ್ರೆ ಭಾಳ ಅಲ್ಲ ಒಂದ್ ಲೆಕ್ಕಕ್ಕೆ ಓದಲೆಲ್ಲ ಗುರ್ತಾರ ನಿಮ್ಮ ಊರು ಬಂದಿಲ್ಲ ಅಂತೇಳಿ ನಾವು ಏನು ಮಾಡ್ಬೇಕಲ್ಲ ಇಷ್ಟು ಕಷ್ಟಪಟ್ಟಿವಿ ಇದ್ರಾಗ ನಮ್ಗೆ ಯಾವ ಕೈ ಇಡ್ಲಿಲ್ಲ ಮಾಡ್ಬೇಕು ಅನ್ನೋದು ಒಂದು ತಲೆಯಾಗಿತ್ತು ನಮಗೆ ಅದೇನು ನಾವು ಮಾಡ್ಬೇಕು ಹೆಸರು ಅನ್ಕೊಂಡಿದ್ವಿ ಹೋರಿ ಹಬ್ಬದಾಗ ನಾವು ಒಂದು ಹೆಸರು ಮಾಡೋ ಅದು ಎಷ್ಟು ಅದ್ರ 10 ಪಟ್ಟು ಅದು ಮಾಡ್ಕೊಡ್ತೀರಿ ಅದಕ್ಕೆ ನಾವೇನಂದ್ವಿ ನಾವೇನು ಮಾತಾಡ್ಕೊಂಡಿದ್ವಿ ಬೇಡ ಇನ್ನು ಮುಂದೆ ಹಬ್ಬಕ್ಕೆ ಹಾಕೋದು ಬೇಡ ಕೊಂಬ ಹೋಗ್ಬಿಟ್ಟವು ಇನ್ನೇನು ಹಬ್ಬ ಮಾಡ್ಬೇಕು ಆ ಲೆಕ್ಕಕ್ಕೆ ಬಂದಿದ್ರು ನಾವು ಅದು ಕೊಂಬ ತಲೆ ನಾವು ಡಾಕ್ಟರ್ಗೆ ಹೇಳಿದ್ದು ಒಂದ ಮಾತು ಅದು ತಲೆ ಮ್ಯಾಗ ಕೊಂಬ್ ಹೊತ್ಕೊಂಡು ಅಡ್ಡಾಡ್ರಿ ಸಾಕ್ರಿ ನಮ್ಗೆ ಅದು ಬಲೂನ್ ಹೊರಬೇಕು ಹಬ್ಬ ಮಾಡ್ಬೇಕು ಅದೆಲ್ಲ ಬೇಡ ನಮ್ಗೆ ಅದ್ರ ಮ್ಯಾಗ ತಲೆ ಮ್ಯಾಗ ಹಿಂದಕರಾಗಲಿ ಮುಂದಕರಾಗಲಿ ಒಟ್ಟು ಕೊಂಬಿರ್ಬೇಕು ಅದ್ರ ತಲೆ ಮ್ಯಾಗ ಅಂತ ಹೇಳಿದ್ವಿ ನಾವು ಸತ್ಯ ರೀ ಮತ್ತು ನಾವು ಏನು ಸುಳ್ಳು ಹೇಳಿಲ್ಲ ಅವ್ರಿಗೆ ಅವ್ರು ಅಂದಿದ್ದು ಒಂದ ಮಾತು ನಮ್ಗೆ ಬಲೂನ್ ಹೊತ್ತು ಹಬ್ಬ ಮಾಡ್ತದೆ ಹೋರಿ ನೀವೇನು ತಲೆ ಕೆಡಿಸ್ಬಿಡ್ರಿ ನಾ ಟ್ರೀಟ್ಮೆಂಟ್ ಮಾಡ್ತಾನೆ ಅಂತ ಮಾಡಿದ್ರು ಡಾಕ್ಟ್ರ್ ಇವತ್ತು ಬಲೂನ್ ಹೊತ್ತು ಹಬ್ಬ ಮಾಡಿದ್ರಿ ಹೋರಿ ಅವ್ರಿಗೆ ಏನು ಹೇಳೋದ್ರಿಪ್ಪ ಅಂದ್ರೆ ಹೋರಿ ಭಾಳ ರ್ಯಾಶ್ ಐತ್ರಿ ನಮ್ಮ ಅಭಿಮಾನಿಗಳಿಗೆ ನಾವು ಹೇಳೋದು ಈ ಮೂಲಕ ಅಂದ್ರೆ ಭಾಳ ರ್ಯಾಶ್ ಐತದ ಯಾವಾಗ ಏನು ಮಾಡ್ತದೆ ಹೇಳಕ್ಕಾಗಲ್ಲ ನೀವು ಪ್ರೀತಿಯಿಂದ ಬಂದಿರ್ತೀರಿ ಹಿಡ್ಕರಿ ಮಾಡ್ರನಾಗ ನಮ್ಗೆ ಏನಿದಲ್ಲ ನಿಮ್ಮಿಂದನೂ ಹೋರಿ
ಅದು ಹಂಗಿರೋದಕ್ಕೆ ನಿಮ್ಗೆ ಹಿಡಿಸ್ಕೊಡಂಗಿಲ್ಲ, ಹಿಡಿಸೇ ಕೊಡಂಗಿಲ್ಲ ಅದು. ಈಗ ನೋಡಿದ್ರಿ ನೀವು ಅಲ್ಲಿ ಭಾಳ ರ್ಯಾಶ್ ಇದೆ. ಹಿಡಿಸೇ ಕೊಡಂಗಿಲ್ಲ ಅದು. ಹಾಗಾಗಿ ನಾವು ಹಿಡಿಸ್ಕೊಡಂಗಿಲ್ಲ. ಆಮೇಲೆ ನಾವೇನಂತೀವಿ ಹಬ್ಬದಾಗ ಬಂದಿರ್ತೈತೆ ಸಾಯಂಕಾಲ ನಿಮ್ಗೂ ಅಂತಾನೆ 2 ತಾಸು ಯಾಕೆ 3 ತಾಸು ಕಟ್ತೀವಿ, ಎಷ್ಟು ಬೇಕಷ್ಟು ಫೋಟೋ ಹೊಡಿಸ್ಕರಿ, ಬೇಡ ಅನ್ನಂಗಿಲ್ಲ. ಯಾಕಂದ್ರೆ ಅಲ್ಲಿ ಚಟ್ ಇರ್ತೈತಿ, ನಮ್ಗೆ ಧೈರ್ಯ ಇರ್ತೈತಿ. ಹೊಡೆದ್ರೆ ಸ್ವಲ್ಪ ಹೊಡೆದು ಬೀಳ್ತದೆ ಅಷ್ಟೇ. ಇಲ್ಲೇ ಹಂಗೆ ಇರಂಗಿಲ್ಲ ಅದು. ನಾವೇ ಇಡಂಗಿಲ್ರಿ, ಇವರೆಲ್ಲ ಮೇಯಿಸ್ತಾರಲ್ರಿ, ಇವ್ರನ್ನ ಮುಂದೆ ಕರ್ಕೊಂಡಂಗಿಲ್ಲ ಹಬ್ಬದಾಗದು. ಅಷ್ಟು ರ್ಯಾಶ್ ಐತ್ರಿ. ಆ ರ್ಯಾಶ್ ಇದ್ದು ಒಂದು ಕಾರಣಕ್ಕೆ ಹೊರತು ನಾವು ಹೋರಿ ಮುಟ್ಟಿಸ್ಕೊಡಂಗಿಲ್ಲ ಹೊರತು ಬೇರೆ ಯಾವ ಕಾರಣಕ್ಕೂ ಅಲ್ಲ. ಬೇರೆ ಕಾರಣಕ್ಕೆ ನಮ್ಮಿಂದ ಇಂತರ್ಮನಿಗೆ ಹೋಗಿದ್ರಂತ ಹಿಂಗೆ ಮಾಡ್ತಂತ ಇವತ್ತವರ್ಗಾರು ಬಂದಿಲ್ಲ ಹೆಸರು, ಮುಂದೆ ಬರಬಾರ್ದು ಅನ್ನೋದು ಅದು ಒಂದೇ ಕಾಯ್ಕೊಂತ ಹೊಂಟೇವಿ ನಾವು. ನಾವು ಎಲ್ಲಿ ಆ ಕಾಡಕ್ಕೆ ಹೋದ್ರು ಅದನ್ನ ನಾವು ಮಾಡೋದು ಫಸ್ಟ್. ನಾವು ಹಬ್ಬ ಮುಗಿದಿಗೆ ನಾವು ಹುಡ್ರಿ ಎಷ್ಟು ಮಂದಿ ಬಂದಿದ್ರು ನಮ್ಮ ಕೂಟ. ಈಗ ಬಂದಿರ್ತಾರೆ, ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರ, ಅವರೆಲ್ಲ ಬೈಕ್ ತೊಗೊಂಬಂದಿರ್ತಾರ, ಹೋಗ್ಬಿಡ್ತಾರ. ಈಗ ನಾವು ಗಾಡಿಯಾಗ ಕರ್ಕೊಂಡು ಹೋಗಿರ್ತೀವಿ. ಆ ಹುಡ್ರೆಲ್ಲ ಅದಾರ ಇಲ್ಲೋ, ಅವ್ರು ಉಂಡ್ರೋ ಇಲ್ಲೋ, ಯಾಕಂದ್ರೆ ನಮ್ಮ ಬಂದಿರ್ತಾವ್ರಿ ಹುಡ್ರು. ಈಗ ಅದ್ರ ಅಭಿಮಾನಿಗಳು ಎಲ್ಲಿಂದನೋ ಬರ್ತಾರ. ಅವ್ರಾಗ ಬಂದಿರ್ತಾರ, ಅವ್ರಿಗೆ ಅವ್ರಿಗೆ ಗೊತ್ತಿರ್ತೈತಿ ನಾವು ಅವ್ರು ಊಟ ಮಾಡೋದಾಯ್ತು ಹೋಗೋದಾಯ್ತು ಎಲ್ಲ ಗೊತ್ತಿರ್ತೈತಿ. ನಾವು ಅವ್ರಿಗೆ ಆದ್ರೆ ಹೇಳ್ತಿರ್ತೀವಿ. ಹಬ್ಬ ಮುಗಿದ್ಮ್ಯಾಗ ಬಂದ್ಮ್ಯಾಗ ಗ್ರೂಪಿಗೆ ಒಂದು ಮೆಸೇಜ್ ಹಾಕ್ತೇವ್ರಿ ನಾವು, ನಿಮ್ಮಿಂದನ ಇವತ್ತು ಹೋರಿ ಅಂತ ಹೇಳಿ ಹಾಕ್ತೇವೆ ನಾವು. ಹೌದೌದು, ನೋಡ್ತೀನಿ ನಾನು ಇವ್ರದ್ದು ಇದೆ, ಅವರು ಹಾಕಿ ಅಪ್ಡೇಟ್ ಮಾಡಿರ್ತಾರೆ. ಅದಕ್ಕೆ ನಾವು ಯಾವಾಗಿಂದ ಅವ್ರ ಸಂಬಂಧನ ಈ ವರ್ಷ ಹೋರಿ ಹೊರ ತೆಗ್ದೇವ್ರಿ, ಅವ್ರ ಸಂಬಂಧನ ಈ 3 ಹಬ್ಬ ಮಾಡಿರೋದು. ಈ ಬಿಸಿಲು ಜಾಸ್ತಿ ಇರೋದಕ್ಕೆ ರೀ ಬೇಡ ಅಂತೇಳಿ ಸುಮ್ಮನೆ ಇದಾವೆ. ಈಗ ನಾನು ಹಾಕ್ತಿದ್ವಿ ಮತ್ತೆ ನಾವು ಬಿಸಿಲು ವಿಪರೀತ ಬಿಸಿಲು ಐತ್ರಿ. ಹಂಗಾಗಿ ಯಾಕಂದ್ರೆ ನಮ್ದು 2 ವರ್ಷ ನಿಂತೈತ್ರಿ ಹೋರಿ. ಅದು ಈಗ 3 ಹಬ್ಬ ಮಾಡಿದಾಗ ಏನು ತ್ರಾಸ ಮಾಡ್ಕೊಂಡಿದ್ದ ನಮ್ಗೆ ಗೊತ್ತಾಯ್ತ್ರಿ. ದನ್ನಳ್ಳಿ ಹಬ್ಬದಾಗ ರೀ 3 ರೌಂಡ್ ಬಿಡಕ್ಕೆ ಕಾರಣ ಒಂದೇ ರೀ ನಮ್ದು. 2 ಕಿಲೋಮೀಟರ್ ಹೋಗೋದ್ರಿ ಒಂದ್ಸರಿ ಹೋದ್ರೆ. ಅಂದ್ರೆ ಒಂದು ಒಡ್ಡಿತ್ತಲ್ಲಿ ಗಟ್ರ, ಕಾಲುವೆ ಅಂತಾರೆ ದೊಡ್ಡ ಕಾಲುವೆ. ಆ ಕಾಲುವೆ ಹಾರಿ ತೆಂಗಿನ ತೋಟದಾಗ ಹೋಗೋದು, ಅಲ್ಲಿಂದ ಅಡಿಕೆ ತೋಟಕ್ಕೆ ಹೋಗೋದು. ಅಡಿಕೆ ತೋಟದಿಂದ ಹಿಡ್ಕೊಂಡು ವಾಪಸ್ ಬರಾಕ ರೋಡ್ ಇದ್ದಿದ್ದಿಲ್ಲ ನಮ್ಗೆ. ಮತ್ತೆ ಹೆಂಗ್ ಬರ್ಬೇಕು, ಸುತ್ತ ಹರ್ದ ಬರ್ಬೇಕು. 2 ಕಿಲೋಮೀಟರ್ ಪ್ರತಿ ರೌಂಡ್ 2 ಕಿಲೋಮೀಟರ್ 3 ಕಿಲೋಮೀಟರ್ ಸುತ್ತ ಹರ್ಕೊಂಡ್ ಬಂದೇವ್ ನಾವು. ಸುತ್ತ ಹರ್ಕೊಂಡ್ ಬಂದು 3 ರೌಂಡ್ ಬಿಟ್ಟೇವ್ರಿ ನಾವು. ಇಲ್ಲಾಂದ್ರೆ ಅವತ್ತು ನಾವು 5 ಬಿಡ್ತಿದ್ವು, 4 ಬಿಡ್ತಿದ್ವು, ಅದಿಲ್ಲ. ನಾವು ಅದು ಎಷ್ಟು ಹೊಂದಿ ನಾವು ಅಲ್ಲಿ ಅದನ್ನ ಹಾಕದಲ್ಲಿ ಮಾತ್ರ ರೀ. ಈಗೇನ ಸ್ವಲ್ಪ ಕೊಮ್ಮನು ಆಗ್ಯಾವು, ಅದು ನೋವು ಬರ್ತೈತೆ ಅನ್ನೋ ಉದ್ದೇಶಕ್ಕೆ ನಾವು ಒಂದು ರೌಂಡ್ ಕಮ್ಮಿ ಹೆಚ್ಚು ಕಮ್ಮಿ ಬಿಡ್ಬೋದು. ಸ್ಟಾರ್ಟಿಂಗ್ ನಾವು ಎಲ್ಲರಿಗಿಂತ ಮುಂದೆ ಬಿಡ್ಬೇಕಂತೇಳಿ ಬಿಟ್ಟೇವ್ರಿ ನಾವು. ಯಾಕಂದ್ರೆ ಅದ್ರ ಪರಿಸ್ಥಿತಿ ಈಗ ಹಂಗೈತ್ರಿ. ಆಮೇಲೆ ಅಲ್ಲಿ ಪ್ರತಿ ರೌಂಡ್ಗೂ ಹಿಂಗೆ 2 ಕಿಲೋಮೀಟರ್ ಸುತ್ತ ಹರ್ಕೊಂಬಂದು ಹೋರಿ ಭಾಳ ಸುಸ್ತು ಮಾಡ್ಕೊಳದ್ರಿ. ಸಾಯಂಕಾಲ ಹಬ್ಬ ಎಲ್ಲ ಮುಗಿದು ಎಲ್ಲ ಡೆಕೋರೇಷನ್ ಬಿಚ್ಚಿದ್ವಿ, ಗಾಡ್ಯಾಗ ಮಕ್ಕಂತ ಹೋರಿ ಒಟ್ಟ ಮಕ್ಕಳಲ್ರಿ ಅದು. ಅದು ಹೋದ್ರೆ ಬೇರೆ ಲೆಕ್ಕದಾಗ ಇರ್ತೈತಿ, ಒಂಥರ ರಾಶ್ ಇರ್ತೈತಿ. ಅಷ್ಟು ಸುಸ್ತಾಗಿತ್ರಿ ಹೋರಿ. ಅದ ಉದ್ದೇಶಕ್ಕೆ ಅಲ್ಲಿ 3 ರೌಂಡ್ ಬಿಟ್ಟಿದ್ವಿ ನಾವು. ಅದು ಬಿಟ್ರೆ ಇಲ್ಲ ಅಂದ್ರೆ ನಾವು ಬಿಡ್ತಿದ್ವಿ ಅಲ್ಲಿ. ನಮಗೆ ಅದಕ್ಕೆ ಜಲ್ದಿ ಸಿಕ್ಕ ಇಲ್ಲ ಅವರಲ್ಲಿ.